ತನಕ ನೀನು ಸತ್ತಾಗ ಬರುವರು ತಮ್ಮ ಉಳಿ ತನಕ ಮಣ್ಣು ಮುಚ್ಚೋ ತನಕ ಹೆಣ್ಣು ಮಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣು ಮಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣಿನ ಹೊರಳಿಗೆ ಕುಡಿಕೆ ಬೀರೋ ತನಕ ಹೆಣ್ಣು ಮಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ ಹೆಣ್ಣಿನ ಹೊರಳಿಗೆ ಕುಡಿಕೆ ಬೀರೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಆದೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಆದೋ ತನಕ ಅಲಚಯ್ಯ ಮಾಯದ ಮೊರೆಯ ಮುಕ್ತಿ ಬಂದಾಗ ಅಲಚಯ್ಯ ಮಾಯದ ಮೊರೆಯ ಮುಕ್ತಿ ಬಂದಾಗ ಯಾಕೆ ಬಡದಾಗ್ತಿರ್ತಮ್ಮ ಮಕ್ಕಳೇ ಬಡದಾಗ್ತಿರ್ತಮ್ಮ ಮಾಯಾನೇ ಹೆಚ್ಚಿ ಸಂಸಾರನೇ ಹೆಚ್ಚಿ ಹೋಗದರೆ ತಮ್ಮ ಮಣ್ಣಾಮೂರ್ತಿ ಮಣ್ಣಾಮೂರ್ತಿ ಹೋಗದರೆ ತಮ್ಮ ಮಣ್ಣಾಮೂರ್ತಿ ಮಣ್ಣಾಮೂರ್ತಿ जय नमः पार्वते मलयार महादेव हलो निरंजन गुरुमल्लेश महाप्रभु श्री मंजरंजन गुरु भिक्षे स्वामी जय पराग बसवाज प्रमतर पारके मोपरा आनमले जैनमले उत्तमले गुलगंजमले 77 ಮನಗಳ ತಪ್ಪದ ನಾಟ್ಯ ನಾಡುವಂತನಮಪ್ಪ ಮುದ್ದುಮಲೈ ಮಾನವನ ಪಾರ್ಪನ್ ಸರ್ವ ಘೇನೆ ಬಸವೇಶ್ವರ ಪಾರ್ಕೆ ಮಲೈ ಮಾರೇಶ್ವರ ಪಾರ್ಕೆ ಗುರುಮಲ್ಲೇಶ್ವರ ಪಾರ್ಕೆ ಗುರುಕಂಬಳೇಶ್ವರ ಪಾರ್ಕೆ ಶಿವರಾತ್ರೀಶ್ವರ ಪಾರ್ಕೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾರ್ಕೆ ಜಗಜ್ಯೋತಿ ಬಸವೇಶ್ವರ ಪಾರ್ಕೆ ಮಲೈ ಮಾರೇಶ್ವರನ ಪಾರ್ಕೆ ಧನಗದೊಡ್ಡವರ ಪಾರ್ಕೆ ಸಿದ್ದಪ್ಪಾಜಿಯವರ ಪಾರ್ಕೆ ದೊಡ್ಡಮ್ಮತಾಯಿಯವರ ಪಾರ್ಕೆ ಮಂಟೇ ಸ್ವಾಮಿಯವರ ಪಾರ್ಕೆ ಚಿಕ್ಕಮ್ಮ ಚಿಕ್ಕದೇವಿಯವರ ಪಾರ್ಕೆ ನಂಜುಂಡೇಶ್ವರನ ಪಾರ್ಕೆ ಶಿವರಂಕಾರೇಶ್ವರನ ಪಾರ್ಕೆ ಬಸವೇಶ್ವರನ ಪಾರ್ಕೆ ಕೂಗದೆ ಇದ್ದವ್ರ ಪಾರ್ಕೆ ನಾನು ಇರಬರ ದೇವ್ರನ್ನೆಲ್ಲ ಕೂಗುದಪ್ಪ ಹೆಚ್ಚಿನ ಜನಸಂಖ್ಯೆ ಸೇರಿರ್ತಕ್ಕಂಥ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಜೋರಾಗಿ ಕೂಗ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಈ ಚಿಕ್ಕ ಮಕ್ಕಳು ಗೊತ್ತಿರಲ್ಲ ಕೂಗ್ತವೆ. ಈಗ ಇನ್ನು ನಮ್ಮಂತ ಯುವಕ ಮಿತ್ರ ಮಂಡರು ಪುಣ್ಯಾತ್ಮರು ಗೊತ್ತಿದ್ರು ಕೂಗಲ್ಲ, ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಅವನೇ ಕೂಗಳೆ ನಾವೇ ಕೂಗೋದು ಅಂತ. ಇನ್ನು ಅಕ್ಕನ ಬಳಗದವರೆಲ್ಲ ಏನೋ ಬಂದು ಕೂತವ್ರೆ, ಹೆಚ್ಚಾಗಿ ಸೇರವ್ರೆ ನೋಡಿ, ಅಲ್ಲೆಲ್ಲ ಕತ್ಲಲ್ಲೆಲ್ಲ ಕೂತವ್ರೆ. ಕೂಗಬೇಕು ಅಂತ ಗೊತ್ತಿದ್ರು ನಾಚಿಗೆ 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 ಎಲ್ಲರೂ ಜೋರಾಗಿ ಕೂಗಿ. ನಮ್ಮ ಹೆಗ್ಗಡದೇವನಕೋಟೆ ತಾಲೂಕು ಚಿಕ್ಕ ಕೆರೆಯೂರು ಅಂತ ಹೆಸರಾದಂತ ಈ ಗ್ರಾಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಪುಣ್ಯನಾಮಸ್ಮರಣೆಯನ್ನು ಮಾಡ್ತಾ ಹಣ್ಣ ಬಸವಣ್ಣನವರ ಪುತ್ಥಳಿಯನ್ನ ಇಲ್ಲಿ ಒಂದು ಅನಾವರಣ ಮಾಡಿ 1ನೇ ವರ್ಷದ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಎಲ್ಲರೂ ಜೋರಾಗಿ ಕೂಗ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದ್ಬಿಡೋಣ. ಎಲ್ಲ ಕೂಗ್ಬಿಡ್ತಿರ್ತಾನೆ ಹೂ ಅನ್ರವ, ಬೇರೆಯವ್ರ ಮನ ಸುದ್ದಿ ಆಡಕ್ ಬಿಟ್ಬಿಡಿ, 15 ದಿವಸ ಆದ್ರೂ ಮುಗಿಯಲ್ಲ. ಇಕ್ಕಳ ಹತ್ತಿಸ್ತಾರ ಉಗೇ ಮಾತ್ರಮಲ್ಲಯ್ಯ, ಮಾದೇಶ್ವರ, ಆನಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆ ಒಳಗೆ ತಪ್ಪದ ನಲಿದ ನಾಟ್ಯ ನಾಡುವಂತ ನಮ್ಮ ಬಾಜಿ ಮುದ್ದುಮಲೆ ಮಾದೇವನ ಪಾದಕ್ಕೊಂದು ಸಾರಿ ಉಗೇಂದ್ರಪ್ಪ, ಉಗೇ ಮಾತ್ರಮಲ್ಲಯ್ಯ ಹೋಗಿತ್ತೇವ ಹುಡುಗಾಯಿ ಬಸಪ್ಪ ಹಿಡುಗಾಯಿ ಬಸಪ್ಪ ಸಿಂಗಾನೆಲ್ಲೂರು ಕಟ್ಟೆ ಬಸವೇಶ್ವರನ ಪಾದಕ್ಕೊಂದು ಸಾರಿ ಉಗೇಂದ್ರಪ್ಪ, ಉಗೇ ಮಾತ್ರಮಲ್ಲಯ್ಯ. ಆ ಬತ್ತಿ ಬತ್ತಿ ಸೂರ್ ಬತ್ತಿ ಸೂರ್ ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಕೊಳ್ಸುತ್ತಿ ಬಿದಿರು ಗುತ್ತಿ ಒಳಗೆ ಒಡೆದು ಮೂಡಿರುವಂತ ನಮ್ಮ ನಾಗಮಲೆಯನ ಪಾದಕ್ಕೊಂದು ಸಾರಿ ಉಗೇಂದ್ರಪ್ಪ, ನಮ್ಮ ಚಿಕ್ಕನೂರು ಬಸವೇಶ್ವರನ ಪಾದಕ್ಕೊಂದು ಸಾರಿ ಉಗೇಂದ್ರಪ್ಪ, ಮಾರೇಶ್ವರನ ಪಾದಕ್ಕೆ ಬಸವೇಶ್ವರನ ಪಾದಕ್ಕೆ ಗುರುಮಲ್ಲೇಶ್ವರನ ಪಾದಕ್ಕೆ
ಹಾನುಮಲೆ ಆಸಿಕೊಂಡು ಜೇನುಮಲೆ ಒದ್ದುಕೊಂಡು ಹಾನುಮಲೆ ಆಸಿಕೊಂಡು ಜೇನುಮಲೆ ಹೊದ್ದುಕೊಂಡು ಹುತ್ತಿಮಲೆ ಹತ್ತಿಕೊಂಡು ಸಂಗುಮಲೆ ಸುತ್ತಿಕೊಂಡು ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಪಾನಿಮಲೆ ಕೆಂಜುಮಲೆ ನೆಂಜಾಡುಮಲೆ ರುದ್ರಾಕ್ಷಿ ಗಣರಾಕ್ಷಿ ಮಲೆ 77 ಮಲೆ ಸುತ್ತಿದಲೆ ನಿಂಬಲ್ಲಿ ಹೊರಗಿಟ್ಟವರಿ ಏಕದಲ್ಲಿ ಹೊರಗಿಟ್ಟವಗೆ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಬಸವಾನ ಬಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು ಬಸವಾನ ಬಲಗಡೆ ಬಿಟ್ಟು ಸರ್ಪಾನ ಎಡಗಡೆ ಬಿಟ್ಟು ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಬೆಟ್ಟಾದ ಕಾಡಲ್ಲಿ ಅಡ್ಡಾದ ಆನೆಯ ನೋಡಿ ಸುತ್ತಲು ಸುದ್ದಿ ಕಟ್ಟಿಸಿದ ಮಾಯ್ಕಾರ ಮಾದಪ್ಪನಿಗೆ ನೆಟ್ಟಿ ನಿಂತು ತಲೆ ಸುದ್ದಿ ಕಟ್ಟಿಸಿದ ಮಾಯ್ಕಾರ ಮಾದಪ್ಪನಿಗೆ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ರಕ್ರಾಸ ಶವಣನ ಸುಟ್ಟು ನೆತ್ತಿ ಮ್ಯಾಗ ಪಾದವನಿಟ್ಟು ರಕ್ರಾಸ ಶವಣನ ಸುಟ್ಟು ನೆತ್ತಿ ಮ್ಯಾಗ ಪಾದವನಿಟ್ಟು ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟ ಇಕ್ಕೇರಿ ದೇವಮ್ಮಂಗೆ ತಪ್ಪ ತೋರಿಸಿಕೊಟ್ಟು ಬಾಳು ಡಾಕ್ಟರ್ ಉಳ್ಳಸಿಗೆ ಗಂಧ ಗುತ್ತಿ ಮರದಲ್ಲಿ ಹೊರಗಿದ್ದವಗೆ ಬಾಳು ಡಾಕ್ಟರ್ ಉಳ್ಳಸಿಗೆ ಗಂಧ ಗುತ್ತಿ ಮರದಲ್ಲಿ ಹೊರಗಿದ್ದವಗೆ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮಲ್ಲಯ್ಯ ಮಲ್ಲೇಶ್ವರ ಮಾರ್ಕಡೆ ಮಲೆ ಮಾರೇಶ್ವರ ಮಾರ್ಕಡೆ ಮಲ್ಲೇಶ್ವರ ಮಾರ್ಕಡೆ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಮುಖೆಯನ್ನಿ ಮುಖೆಯನ್ನಿ ಮುಖೇ ಮುಖೇ ಈಗೆಲ್ಲರೂ ಕೂಗಿದ್ದಾರೆ. ಇನ್ನೂ ಕೆಲವು ಪುಣ್ಯಾತ್ಮರು ಕೂಗಿ ಎಲ್ಲ ಬಿಡೋರು ಬೆಳಗಾದ್ರೂ ಕೂಗಲ್ಲ ಅವ್ರು. ಅದಕ್ಕೆ ಕೂಗಿದಾರೆ ಆರಿಸ್ಬಿಟ್ಟ ನಾ ಕೂತ್ಕಮ್ಮಿ ಏನ್ಬಿಟ್ಟು ಪಕ್ಕದ ಕೂರ್ಸ್ಕೊಂಡು ಕೂತವ್ರೆ. ನೀವು ಕೂಗದಿದ್ರು ಚಿಂತೆ ಇಲ್ಲ, ಎಲ್ಲರ ಮನಸ್ಸಲ್ಲ ಭಕ್ತಿ ತುಂಬಿರ್ಲಿ ಅಂತ ಇವತ್ತನ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಮಾತಾಡಿ. ಈ ದಿನ ನಮ್ಮ ಗ್ರಾಮದಲ್ಲಿ ಬಸವೇಶ್ವರ ಪುತ್ಥಳಿಯನ್ನು ಅನಾವರಣ ಮಾಡಿದ ವಾರ್ಷಿಕೋತ್ಸವ, 1 ವರ್ಷ ತುಂಬಿದ ದಿನವನ್ನು ವಾರ್ಷಿಕೋತ್ಸವ ದಿನವನ್ನಾಗಿ ಆಚರಣೆ ಮಾಡೋ ಪ್ರಯುಕ್ತ ಕಳೆದ ವರ್ಷ ನಮ್ಮ ಶಿವಕುಮಾರ ಸ್ವಾಮಿಗಳವ್ರನ್ನ ಇದೇ ದಿವಸ ಕತೆ ಮಾಡಲಿಕ್ಕೆ ಅಂತ ಬರಮಾಡ್ಕೊಂಡಿದ್ವಿ. ಆವಾಗ ಅನಿವಾರ್ಯ ಕಾರಣದಿಂದ ಅವರು ಬರೋಕ್ಕಾಗಲಿಲ್ಲ ಅಂತೇಳಿ ಏನೋ ಸುಯೋಗ ಈ ದಿನ ನಮಗೆ ಒದಗಿ ಬಂದಿರೋದ್ರಿಂದ ಅವರು ಬಂದಿದ್ದಾರೆ. ಈ ದಿನದ ನಮ್ಮ ಬಸವೇಶ್ವರರ ಜಗಜ್ಯೋತಿ ಬಸವೇಶ್ವರರ ಕಥೆಯನ್ನು ಇವತ್ತು ಮಾಡಿಕೊಡ್ಬೇಕು ಅಂತ ಅವ್ರನ್ನ ನಾವು ಕೇಳ್ಕೊತಾ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ನಾನು ಅವರಿಗೆ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ.
ಹಾಗೆ ನಮ್ಮ ಈ ಗ್ರಾಮದಲ್ಲಿ ನಡೀತಾ ಇರುವಂಥ ಇವತ್ತು ಜಗಜ್ಯೋತಿ ಬಸವೇಶ್ವರರ ನಮ್ಮ ಈ ಕಥೆಯ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ವಾದ್ಯ ವೃಂದದವರು, ಸಾಹಿತ್ಯ ವೃಂದದವರು, ಎಲ್ಲ ನಮ್ಮ ಶಿವಕುಮಾರ ಸ್ವಾಮಿಗಳವರ ಭಕ್ತಿ ವೃಂದದವರಿಗೆ ಹಾಗೂ ನಮ್ಮ ಚಿಕ್ಕೇರೂರು ಗ್ರಾಮದ ಪ್ರಮುಖರು, ಮುಖಂಡರುಗಳು ಹಾಗೂ ಮಾತೆಯರು, ಸಹೋದರ ಸಹೋದರಿಯರು ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಥೆಯನ್ನು ಪ್ರಾರಂಭ ಎಲ್ಲರೂ ಸವಿಸ್ತಾರವಾಗಿ ಕೇಳಿಕೊಂಡು ಅದನ್ನು ಬಸವೇಶ್ವರರ ಕೃಪೆಗೆ ತಾವು ಎಲ್ಲರೂ ಪಾತ್ರರಾಗಬೇಕಂತೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ನುಡಿಗಳನ್ನ ನುಡಿದಂತ ನಮ್ಮ ನಾಗರಾಜಪ್ಪನವರು ಮತ್ತು ಸ್ನೇಹಿತರು, ಬಸವ ಬೆಳಗದವರು, ಯುವಕರು, ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಯುವಕರು ಒಬ್ಬರುವೆ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಮಹಾಪ್ರಸಾದವನ್ನು ಮಾಡಿ, ಸಂಜೆಯಿಂದಲೂ ಕೂಡ ಪ್ರಸಾದ ವಿನಿಯೋಗವನ್ನು ಮಾಡಿ, ನಮಗೂ ಕೂಡ ಬಂದಂತ ಎಲ್ಲ ಅತಿಥಿಗಳಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡಿ, ಇವತ್ತಿನ ಚಿಕ್ಕೇರಿಯೂರು ಗ್ರಾಮದಲ್ಲಿ ಮಹಾ ಪವಿತ್ರವಾಗಿರ್ತಕ್ಕಂಥ ಬಸವ ಜಯಂತಿಯನ್ನು ಮಾಡುವುದರಲ್ಲೂ ಕೂಡ ಈ ಗ್ರಾಮ ಎತ್ತಿದ ಕೈ ಯುವಕರು ಚಪ್ಪಾಳೆ ಹೊಡಿರಿ ಮತ್ತು ಒಂದು ಬಸವೇಶ್ವರರ ಪುತ್ಥಳಿಯನ್ನು ಅನಾವರಣ ಮಾಡಿ, ಹೋದ ವರ್ಷ ನಮ್ಮ ದಿನ ಸಿಕ್ಲಿಲ್ಲ, ಡೇಟ್ ಸಿಕ್ಲಿಲ್ಲ ನಮಗೆ ಇವರ ಒಂದು ಕಾರ್ಯಕ್ರಮಕ್ಕೆ. ಈ ವರ್ಷ ಮುಂಚಿತವಾಗಿ ಬರಬೇಕು ಅಂತ ಈ ಗ್ರಾಮಸ್ಥರೆಲ್ಲರೂ ಕೂಡ ಒತ್ತಾಯ ಮಾಡಿ ಇವತ್ತು ಜಗಜ್ಯೋತಿ ಬಸವೇಶ್ವರರ ಕಥೆ ಮಾಡಬೇಕು ಅಂತ ಎಲ್ಲರೂ ಕೂಡ ಕೇಳಿದ್ದಾರೆ. ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳಬೇಕು, ಭಗವಂತನ ಕೃಪೆಗೆ ಪಾತ್ರ ಆಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಕ್ತಬಹ ವೃಂದದವರು ಕುಳಿತವರು ಕೊನೆ ತನಕ ಪೂರೈಸಿ ಬಸವಣ್ಣನವರ ಕೃಪೆಗೆ ಪಾತ್ರ ಆಗಬೇಕು. ಯಾಕಂದ್ರೆ ಅಣ್ಣ ಬಸವಣ್ಣನವರ ಒಂದು ನಾಟಕವನ್ನ 1400ಕ್ಕೂ ಹೆಚ್ಚು ನಾಟಕವನ್ನು ಪ್ರದರ್ಶನ ಮಾಡಿಸಿದವರು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಸಿದ್ಧಗಂಗಾನಿಧಿ. ಯಾಕೆ ಆ ನಾಟಕವನ್ನು 1400ಕ್ಕೂ ಹೆಚ್ಚು ನಾಟಕಗಳನ್ನು ಪ್ರದರ್ಶನ ಮಾಡಿ ಮುಂದೆನೇ ಕೂತ್ಕೊಂಡು ನೋಡ್ತಿದ್ರು ಅವರು. ಅವರೊಬ್ಬರು ಕೂತ್ಕೊಂಡ್ರೆ 16,000 ಜನ ಎದ್ದೇಳದೆ ಕೂತ್ಕೋತಾರೆ ಅಂತ ಬಸವ ತತ್ವ ಜಗತ್ತಿಗೆ ಗೊತ್ತಾಗಲಿ ಅಂತ ಅವರ ಆಸೆ. 111 ವರ್ಷಗಳ ಕಾಲ ಬಾಳಿ ಬದುಕಿದಂತ ಮಹಾನುಭಾವರು ಅವರ ಭಾವಚಿತ್ರವನ್ನು ಗ್ರಾಮದಲ್ಲಿ ಎಲ್ಲಾ ಕಡೆ ಹಾಕಿದ್ದಾರೆ. ಈ ಬಸವಣ್ಣನವರ ಪವಿತ್ರವಾದಂಥ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಇವತ್ತು ಭಕ್ತಿಯಿಂದ ಆಚರಣೆ ಮಾಡಿ ಬಸವೇಶ್ವರರ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರ ಆಗೋಣ. ನಿಮಗೆಲ್ಲ ಮಧ್ಯೆ ಟೀಗೆ ಎಲ್ಲ ವ್ಯವಸ್ಥೆ ಮಾಡಿದರಂತೆ, ಬಸವಣ್ಣವ್ರ ಕತೆ ಪೂರ್ತಿ ಕೇಳಿಸ್ಬೇಕಲ್ಲ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀರಾ. ಬಸವೇಶ್ವರರ ಪುತ್ಥಳಿಯನ್ನು ಅನಾವರಣ ಮಾಡಿ ಇವತ್ತು ಬಸವಣ್ಣನವರ ಒಂದು ಪವಿತ್ರವಾದಂಥ ನೆಲೆ ನಮ್ಮ ಚಿಕ್ಕೇರಿಯೂರು ಗ್ರಾಮ ಇವತ್ತು ನಿಜವಾಗಲೂ ಕೂಡ ಶರಣರ ಗ್ರಾಮವಾಗಿ ಮಾರ್ಪಾಡಾಗಿದೆ ಅಂತ ಚಪ್ಪಾಳೆ ಹೊಡೆಯೋದ್ರ ಜೊತೆಗೆ ಈ ಕಥೆಯನ್ನು ಪ್ರಾರಂಭ ಮಾಡೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಜಗಜ್ಯೋತಿ ಬಸವೇಶ್ವರರ ಕಥಾ ಭಾಗವನ್ನು ನಾವೀಗ ಪ್ರಾರಂಭಿಸೋಣ. ಜಗಕ್ಕೆ ಬಂದ ಗುರುವೇ, ಕಾವಿಯನ್ನು ಧರಿಸಿ ಶರಣರ ಕಾಯ್ದ ನಿಧಿಯೇ, ಬಸವೇಶನ ಅವತಾರ ಬಂದ ಪಟ್ಟಣೆಯ ಗುರುಳು ಕಟ್ಟಿದ ಕೊರಳಿಗೆ ಶಿವಲಿಂಗವನು, ಕಟ್ಟಿದ ಕೊರಳಿಗೆ ಶಿವಲಿಂಗವನು ಇಟ್ಟನು ಬಸವನಾಮವನು. ಬಸವನ ಅವತಾರ ಜಗಗಳು ಶಿವಕುಲ ಉದ್ಧಾರ. ಜನಗನ ಜೊತೆಯಲ್ಲಿ ಜನಪ್ರಿಯೆಯಲ್ಲಿ ಜನಗನ ಗೊಂದ ಅಪವಾದದಲ್ಲಿ ಭಾಗ್ಯವಾಡಿಯ ತಾನು ಕೊರೆದು, ಭಾಗ್ಯವಾಡಿಯ ತಾನು ಕೊರೆದು ಕಪ್ಪಡಿ ಕ್ಷೇತ್ರಕ್ಕೆ ತಾಂದ ಬಸವನ ಅವತಾರ ಜಗಗಳು ಶಿವಕುಲ ಉದ್ಧಾರ. ಕಲ್ಯಾಣಕ್ಕೆ ಬಸವೇಶನಾಗಮನ ಬಂದು ಸೇರಿತು ಶರಣ ಜನ, ಬಲ್ಲಿದರಾಯ ಬಿಚ್ಚಳನ ಅಲ್ಲಿಗಾದನು ಬಸವ ದಂಡನಾಯಕನ.
ಲಕ್ಷದ ಮೇಲೆ ಜಂಗಮಕ್ಕೆ ದಿಗ್ಗಜನಾದ ಲಕ್ಷದ ಮೇಲೆ ಜಂಗಮಕ್ಕೆ ದಿಗ್ಗಜನಾದನು ಗುರು ಬಸವ ಅಕ್ಷಿಯೊಳು ಈ ಭಜೆಯನ್ನು ನೋಡಲು ಅಕ್ಷಿಯೊಳು ಈ ಭಜೆಯನ್ನು ನೋಡಲು ಮೋಕ್ಷಕರಾದರು ಶರಣ ಜನ ಬಸವನವತಾರ ಜಗಗಳು ಶಿವಕುಲ ಉದ್ಧಾರ ಆಗ ನೋಡಲು ಹರಳೆಯ ಶರಣ ಅಯ್ಯೋ ಶರಣ ರೋಗಿ ಬಿಜಳ ಐದು ಲೋಕದ ಸಂಪಾದ ಉಳಿಯುವುದು ಬಸವನ ತತ್ವವಿಧಾನ ನಡೆಯುವುದು ಅನುಸರಿಸಿದ ಬಸವನ ಅವತಾರ ಜಗಗಳು ಶಿವಕುಲ ಉದ್ಧಾರ ಬಸವನ ಅವತಾರ ಜಗಗಳು ಶಿವಕುಲ ಉದ್ಧಾರ ಬಸವೇಶ್ವರನ ಬಾರ್ಕೆ ಬಸವೇಶ್ವರನ ಬಾರ್ಕೆ. ಈ ಕಥೆಯ ಪ್ರಥಮದಲ್ಲಿ ಬಸವಣ್ಣನವರು ಭೂಲೋಕಕ್ಕೆ ಅವತಾರವನ್ನು ತಾಳುವಂತ ಒಂದು ಪವಿತ್ರವಾದಂತ ಸಮಯ 11ನೇ ಶತಮಾನದ ಕೊನೆಯ ಮೊದಲ ಭಾಗ, 12ನೇ ಶತಮಾನದ ಮೊದಲ ಭಾಗ, ಅಂದ್ರೆ 1134ನೇ ಇಸ್ವಿ ಎಂಬತಕ್ಕಂಥ ಪವಿತ್ರವಾದಂತ ಒಂದು ವರ್ಷದಲ್ಲಿ ಜಗಜ್ಯೋತಿ ಬಸವಣ್ಣನಾಗಿ ಜಗತ್ತಿಗೆ ಅವತರಿಸಿದಂತ ಮಹಾಮಾನವತಾದಿ ಮಹಾಪವಿತ್ರವಾದ ಪುಣ್ಯ ಪುರುಷನಾದ ಬಸವಣ್ಣನವರ ಈ ಒಂದು ಪುಣ್ಯನಾಮ ಚರಿತ್ರೆಯಲ್ಲಿ ಕಥಾ ಪ್ರಾರಂಭದಲ್ಲಿ ಕೈಲಾಸ ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಗಣಪತಿ ಭೃಂಗೀಶ್ವರ ಅಗಸ್ತ್ಯ ಕಣ್ವ ಶುಕಮುನಿಗಳಾದಿಯಾಗಿ ಕೈಲಾಸವೆಲ್ಲ ಸಂಭ್ರಮದಿಂದ ತುಂಬಿ ತೊಳಕಾಡುತ್ತಿರಬೇಕಾದ್ರೆ ಅಲ್ಲಿಗೆ ಒಂದು ಕಡೆಯಿಂದ ನಂದೀಶ್ವರ ಮತ್ತೊಂದು ಕಡೆಯಿಂದ ನಾರದ ಇಬ್ಬರು ಏಕಕಾಲದಲ್ಲಿ ಕೈಲಾಸಕ್ಕೆ ಬರ್ತಾ ಇದ್ದಾರೆ. ಇವರು ಕೈಲಾಸಕ್ಕೆ ಬರ್ತಾ ಇದ್ದಾಗಲೇ ಶಿವ ಹೇಳ್ತಾನೆ ಇವತ್ತೇನು ವಿಶೇಷವಾಗುತ್ತೆ ಅಂತ ಪಾರ್ವತಿಯೊಡನೆ ಉಸಿನಗೆ ನಗುತ್ತಾ ಶಿವನು ಕುಳಿತಿರ್ಬೇಕಾದ್ರೆ ಕೈಲಾಸ ಪರ್ವತಕ್ಕೆ ನಾರದರ ಆಗಮನ. ಮಹಾದೇವ ಹೇ ಶಂಕರ ನಾಗಾಭರಣ ಶೃಂಗಾರ ಶೃಂಗಾರ ಶ್ರೀಹರ ಮಹಾದೇವ ಶಂಭೋ ಮಹಾದೇವ. जय गौरी शंकर कैलासवास जगदीश नमो जयदारि गौरी सय नमो जय गौरी शंकर नमो नमो कैलासवास जगदीश नमो जयदारि गौरी सय नमो नमो जय गौरी शंकर नमो नमो. जय मंगल स्वरूप जय मंगल स्वरूप शिव ब्रह्मांड दीपा शिव ब्रह्मांड दीपा करुणाಳು वरदात पुर पूजिता करुणाಳು वरदात पुर पूजिता जय गौरी शंकर नमो नमो कैलासवास
ಕೈಲಾಸಕ್ಕೆ ಬರ್ತಿದ್ದಾಗ ಕೈಲಾಸದಲ್ಲಿ ನಿಶಬ್ದವಾಗೋಯ್ತು. ನಾರದರು ಬಂದ್ರು. ಇವ್ರು ಬಂದ್ರೆ ಸುಮ್ಮನೆ ಬರಲ್ಲ, ಏನಾರು ಹೊಸ ವಿಚಾರ ತಕೊಂಡ್ಬಂದಿರ್ತಾರೆ. ಪ್ರತಿಯೊಂದು ಊರ್ಲು ಅವ್ರೆ, ಇಲ್ಲೂ ಅವ್ರ. ನೀವು ಮಧ್ಯೆ ಎದ್ದೋದ್ರೆ ನೀವೇ ಅವರು ಅಂತ ತಿಳ್ಕೋಬೇಕಾಯ್ತದೆ. ಎಷ್ಟೂರ್ಲಿಲ್ಲ, ಚಿಕ್ಕೇರಿಯವ್ರು ಇಲ್ಲಿ ಕಮ್ಮಿ, ಕೋಟೆ ಸೈಡ್ ಸ್ವಲ್ಪ ಕಮ್ಮಿನೇ ಹೊಟ್ಲಿ. ಇದಕ್ಕೆ ನಾರದರು ನಿಮ್ನ ಯಾಕೆ ನಿಷ್ಠೂರ ಮಾಡ್ಕೊಳ್ಳೋನು? ಇದಕ್ಕೆ ನಾರದರು ಅಣ್ಣ ತಮ್ಮದ್ರು ಒಗ್ಗಟ್ಟ ಬಾಳ್ಕೊಂಡು ಹೋಗ್ತೀರಿ, ಹೆಂಗಾರ ಮಾಡಿ ಅವ್ರ ಮನ ಮುರಿದು ಬಿಡ್ಬೇಕು. ಊರ್ಲಿ ಒಂದು ಒಳ್ಳೆ ಕೆಲಸ ನಡೀತೀರಿ, ಹೆಂಗಾರ ಮಾಡೇ ಕೆಲಸ ಹಾಳು ಮಾಡಿಬಿಡ್ಬೇಕು. ಒಂದು ಮದುವೆ ಆಗ್ತಿದ್ರೆ ಇಲ್ಲ ಸಲ್ಲದನಲ್ಲಿ ಹೇಳಿ ಆ ಮದುವೆನ ಮುರಿದು ಹಾಕ್ಬೇಕು. ಎಷ್ಟೂರ್ಲಿಲ್ಲ, ಇದು ಸ್ವಲ್ಪ ಕಮ್ಮಿ ಏನಂಗದ. ನಾವು ದೊಡ್ಡವ ಬಸ್ ತಕೊಂಡಂತೆ, ಅಣ್ಣ ತಮ್ಮದ್ರು ಬಾಳ ಒಗ್ಗಟ್ಟು. 83 ಚಕ್ರ ಲಾರಿ ತಕೊಂಡಂತೆ, 3ನೇವ ಯಾವ್ದ ಭತ್ತ ಕೊಯ್ಯ ಮಿಷಿನ್ ತಕೋಬೇಕು ಅಂತಿದ್ದಾನಂತೆ. ತಕೊಳಕ್ ಬಿಡ್ಬಾರ್ದ ಕಣ. ಅಣ್ಣ ತಮ್ಮದ್ರು ಬಾಳ ಒಗ್ಗಟ್ಟು ಕಣ. ಏನ್ ಒಗ್ಗಟ್ಟು ಮಾಡೋಣ? ಕಿಲೋ ಇತ್ತಾಳಕ್ಕಿವಂತ 3 ಸೀಮೆವು ಇಲ್ಲೂ ಸುಮಾರು ಜನ ಅವರ ತಿಂದೆ ಏಟ ಆಮೇಲೆ. ಅಯ್ಯೋ ದೊಡ್ಡವನ್ ಹೇಳ್ತೀನಿ, ನನ್ನ ಹೇಳ್ತಿ, ಇಬ್ರು ಫ್ರೆಂಡು ಕನ್ನಡ ಒಂದೇ ಕಡೆ ಸಂಘಕ್ಕೆ ಸೇರವ್ರೆ. ನಾಳೆ ಮೀಟಿಂಗ್ ಅದ ಮಡಗಿಸ್ಬಿಡ್ತೀನಿ ಸುಮ್ನೆ. ಕರೆಕ್ಟ್ ಬಂದು 2 ದಿನ 2 ಮಾತು ಹೇಳ್ಕೊಟ್ರೆ 2 ಮಾತುಗ ಮನೆ ಮುರಿದೋಗಿರ್ತ. ಹತ್ಗಮ್ಮ ಕೂತ್ಕೊಂಡ್ರಿ ಏನಂಗದ? ನಿಮ್ ಯಜಮಾನ್ರು HD ಕೋಟೆಗೆ ಹೋಗಾರ. ಅಲ್ಲ ಮದುವೆ ಮುಂಚೆ ಎಷ್ಟು ಚೆನ್ನಾಗಿದ್ರಿ, ಮದುವೆ ಆದ್ಮೇಲೆ ಹಿಂಗ ಆಗ್ಬಿಟ್ರಿ. ನಿಮ್ ನೋಡ್ತೀನಿ ನಾನು ಹೊಟ್ಟೆ ಕಳ್ಳೆ ಕಿತ್ಕ ಬರಂಗ ಆಯ್ತು. ಅದಕ್ಕೆ ನನ್ನ ಮಾತು ಕೇಳ್ಬಿಟ್ರೆ ನಿಮ್ಮನ್ನ ಸರ್ವ್ ಮಾಡ್ಬಿಡ್ತೀನಿ. ಕೇಳ್ತೀನಿ ಕಣ. ನಿನ್ ಗಂಡಿನ ಹೇಳ್ಬಿಟ್ಟು ಪಾಲ್ ತಕೊಂಡ್ಬಿಟ್ಟು ನನ್ನೇ ಪ್ಯಾನ್ ಮಾಡ್ತಾನ ಪ್ಯಾಲ್ ಮಾಡ್ಬಿಡ್ತಾನೆ. ಪ್ಯಾಲ ಈಗ ನಮ್ಮ ನೋಡು, ಮದುವೆ ಒಂದ್ ತಿಂಗಳಿಗೆ ಹಿಂದೆ ಬರ್ಬೇಕು ಹಂಗ್ ಮಾಡ್ಬಿಟ್ನಲ್ಲ. ಸೀರೆ ಒಗೆವ, ಅಕ್ಕಿ ಒನೆವ, ಅಡ್ಗೆ ಮಾಡವ, ಬಟ್ಟೆ ಒಗೆವ ಎಲ್ಲ ಅವನೇ. ಈಗ ಚೂಡಿದಾರ ಒಗೆಕ್ ಬಿಟ್ಬಿಟ್ಟು ಬಂದಿನಿ. ಈಗ ಹಂಗದ್ ಬಸ್ ಇಟ್ಕೋಬೇಕು. ಹೆಂಗ್ ಸುರಂಗ್ ಏನ್ ತಿಳ್ಕೊಂಡಿದ್ದೆ ನಾವು, ಹೆಂಗಸರೋದ್ ಏನ್ ತಿಳ್ಕೊಳ್ಳೋದು ನಾವು. ಮ್ಯಾಗ್ನೆಟಿಂಗ್ ಪವರ್ ಇದ್ದಂಗ ನಮ್ಮ ಮಾತ ಕೇಳಲೇಬೇಕು. ಅದ್ಕ ವಾಡ್ದ ಬಿಟ್ರ ವಾಡದ ಬೋರ್ಡ್ ತಾನ, ನಾ ಕಾಣಿ ವಾಡದ ಬೋರ್ಡ್ ಆದ. ಸಾಕ್ಷಿ ಇತ್ತು. 501 ರೂಪಾಯಿ ತಂದು ಹಾಕವನ, ಪರವಾಗಿಲ್ಲ ಕಣ. ಹಂಗ ಓಡಾಡ್ಕಮ್ಮ ಈಚೋರಿಗೆ ಒಂದ್ ಸಿಕ್ಸ್ವೆ ವಾಡ್ದು ಬಿಡ್ತಾನ. ಪುಟ್ಟ ಮೇಲೆ ಮೊರ ಎತ್ತಾಕೋ, ಮೊರ ಮೇಲೆ ಪುಟ್ಟ ಎತ್ತಾಕೋ, ದಿಕ್ತಪುರಿ ಎತ್ತಾಕೋ ಅವನಿಯ ಮುಖ ತಗೊಂಡು ಡಮ್ ಡಮ್ ಆರಿಸ್ಬಿಟ್ಟಾನ. ಅದಕ್ಕೂ ಮಗ್ಲು 3 ಗಂಟೆ ನೀರು ನೆಳಿ ಏನು ಕೊಡ್ಬೇಡ, ಅಲ್ಕಿರ್ಕ ಮನಿಕ ಅವನೇ ಬತ್ತಾನ ದಾರ್ಗ. ಅದಕ್ಕೂ ಮಗ್ಲು ಹಗ್ಗ ತಗೋ ತೊಲಗಾಕು, ನೇತಾಕೋ. ಇನ್ನೊಂದು ಮದುವೆ ಮಾಡ್ಕೊಂಡ್ ಬಿಡಗಾಡ್ಲಿ ಸುಮ್ನೆ ಆಗ್ತು. ಅಲ್ಲ ಬೇಕು ಹಗ್ಗ ಹಾಕು. ಅಷ್ಟೊತ್ತಿಗೆ ನಮ್ಮ ಮಟ್ಟೆ ಸಿಮೆಣೆ ಕ್ಯಾನ್ಗೆ ಮತ್ತೆ ಬಿದ್ದೋದ್ದು. ಏನೋ ಗೊತ್ತಿಲ್ಲದವಳಿಗೆ ಇಷ್ಟು ಮಾತು ಹೇಳ್ಕೊಟ್ರೆ ಅವ್ ಹೇಳ್ಕೊಟ್ಟಂಗ್ ಮಾಡ್ದ ಗಂಡ ಅಂತಾರಳಿ. ಊರೆಲ್ಲ ಹಬ್ಬ ಮಾಡ್ತಾರೆ ಈ ತರ ಪಾರ್ಟ್ ತಕೊಂಬಂದ್. ಯಾವ್ದಮ್ಮಿ ಹೊಸ ಪಾರ್ಟಿದು? ಪಾಲ್ ತಕೊಳ್ರಿ ತರದಾಕ್ಬಿಡ್ತೀನಿ. ತರದಾಕರಿ ಆಮೇಲೆ ಫಸ್ಟ್ ಪಾಲ್ ತಕೊಳ್ರಿ. ತಿರೋದ್ರ ಮಾಡ್ಕೊಡೋನಕ್ಕೋಸ ಈಗ ಏನ್ ಮಾಡ್ದ, ಎಡಬಟ್ಟ ಆಗ್ಬಿಟ್ಟದ. ತಕೊಳ್ರಿ ಆಯ್ತು. ನನ್ನ ಎದುರುಗ ನಿಂತ್ಕೊಳಕ ತರ ನಡಕ್ತಿದ್ದವಳು ಇವತ್ತು ಕಣ್ಣು ಮೆಡ್ರಿಸ್ಕೊಂಡು ಕಣ್ಣು ಬಾರಿಸ್ಕೊಂಡು ಪಾಲ್ ತಕೊಳ್ಳಿ ನಮ್ಮ ಮಟ್ಟಕ್ಕೆ ಬಂದ್ಬಿಟ್ಟಮೇ. ನೀ ಒಳ್ಳೆ ಕಣ್ಣು ಒಳ್ಳೆ ನೀ ಯಾವತ್ತು ಮಹಿಳಾ ಸಂಘಕ್ಕೆ ಸೇರಿದ ಅವತ್ತೇ ನನ್ನ ಮನ್ ಮುರಿದೋಯ್ತು. ನಾ ಸಂಘಕ್ಕೆ ಸೇರಿದ 40 ಸಾವಿರ ಲೋನ್ ತಗೊಟ್ಟಿ 16 ತೀರಿಸ್ತ್ರ್ಯಾ. ನಾ ಗೆದ್ದು ತೀರಿಸ್ದಂಗ ಅದಲ್ಲ. ಆಳದ ಮುಂಡ ಮಗ ನಾವು ಅಪ್ಪದಲ್ಲಿ ತನ್ಕೊಬಿಟ್ಟು ನಿಮ್ಮ ಗಂಡ್ಬೇಕು ಅಂತ ಏನಮ್ಮ ಹಿಂಗ್ ಹೋಗಿತ್ತಿದೆ. ನೀ ಸಂಘದಿಂದ ಲೋನ್ ತಕೊಟ್ಟಿದ್ದೆ ಅಂದ್ರೆ ಪಾಲ್ ತಗೋಬೇಕ, ತಕೊಳ್ಳಲ್ಲ ಅಂದ್ರೆ ನಾ ಆರಿಸ್ಬಿಟ್ಟೆ. ಆಮ್ಯಾಕು ನಿಮ್ ಊರ್ಗ್ ಹೋಯ್ತಿದೆ, ಕೆಂಪನ್ ಬಸ್ ಹತ್ಕೊ ಹೋಗು, ಚಾರ್ಜು ಇಲ್ಲ ಮೊದ್ಲೆ. ತಕೊಳ್ಳಲ್ಲ ನೀ ತಕೊಳ್ಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತದ. ಯಾತಕ್ ಬದುಕಿರ್ಬೇಕು ಮುಂಡ ಮಗನ ಜನ್ಮ. ತಗೋದೇ ಹಗ್ಗ ತಗತ್ತು. ಅವ್ ಹೇಳ್ಕೊಟ್ಟಿರ್ತಾನಲ್ಲ ಹಿಂಗೆ ಮಾಡುವಂತ ಹಗ್ಗ ತಗತ್ತೆ ತೊಲಗೆ ಅಷ್ಟಬಿಟ್ಟ ಗಂಡ ಅಂತಾರಲ್ಲೇ. ಅದಕ್ಕೆ 50 ಎಕರೆ ಜಾಗರಿದ್ದ, ಒಂದ್ 2 ಅಂಕಣ ಮನ ಬತ್ತ, ಪಾಲ್ ತಾನೆ ತಕ್ಕತೀನಿ. ನಿನ್ಗೆ ಹೋಗಿ ಕೊಟ್ಟವಳಗೆ ಇಬ್ಬರಿಗೂ ಅಂತ ಬೈಕೊಂಡು ಯಾರು ಪಾಲ್ನು ತಕೋಬೇಕು, ಯಾರೆಲ್ಲ ಪಾಲ್ ಮಾಡ್ಬಿಟ್ರ ಅಂದ್ರೆ ಮಾಡ್ಬಿಟ್ಟು ಬರ್ಬೇಕು. ಎಷ್ಟು ಊರ್ಲಿಲ್ಲ ಸದ್ಯಕ್ಕಿಲ್ಲ. ನಾನಂತೂ ಈ ಊರ್ಗಿದೆ ಮೊದ್ಲು ಬರ್ತಾ ಇರೋದು. ಇಲ್ಲಿದ್ದಾರೋ ಇಲ್ವೋ ಅದು ಗೊತ್ತಿಲ್ಲ. ಕಥೆ ಮುಗಿಯಂತ ಗೊತ್ತಾಯ್ತ ಒಟ್ಲಿ. ನೀವು ಮಧ್ಯೆ ಎದ್ದೋದ್ರೆ ಎಷ್ಟು ಊರ್ಲಿಲ್ಲ ನಾರ್ದ್ರು. ಎಲ್ಲ ಊರ್ಲು ಅವ್ರ ಅವ್ ಹೇಳ್ಕೊಟ್ಟಿರೋ ಸಿಗ್ತಾಳ. ಕುಸೊಪ್ಪ ಹಾಲ ಬಿಟ್ರೆ ಅಂತಲ್ಲವ ಹೋದರೆ ಅಯ್ಯೋ ನೀನ್ ತಿನ್ಕಳವಳೆ. ನಿನ್ ಮನ್ ಮುರಿದೋಗಕ್ಕೆ ಇನ್ನೂ 1 ತಿಂಗಳು ಬೇಕು ಅಂತಿದ್ದೀನಿ. 1 ವಾರಕ್ಕೆ ಮುರಿದು ಮಾಡ್ಬಿಟ್ಟು ಕೂತಿದೆ ಎಲ್ಲಮಿ. ನನಗಿಂತೂ ಸ್ಟ್ಯಾಂಡರ್ಡ್ ಆಯ್ತಿದೆ. ಹೋಗು ನೀನು. ಇಂಥವ್ರು 3 ಜನ ಇದ್ಬಿಟ್ರೆ ಬೀದಿನೇ ಕವರ್ ಮಾಡಾಕ್ ಬಿಡ್ತಾರೆ. ಹಿಂದಿನ ಕಾಲದಲ್ಲಿ ಇದ್ದವ್ರು ಒಬ್ಬರೇ ನಾರದು ನೋಡಿ. ಬಸವಣ್ಣವ್ರ ಕಥೆಯಲ್ಲಿ ಒಂದು ತಾಳ ಒಂದು ತಂಬೂರಿ ಕೈಲಾಸಕ್ಕೆ ಬರ್ತಿರ್ಬೇಕಾದ್ರೆ ಶಿವನ್ ಕೇಳ್ತಾನೆ, ನಾರದ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆ ಏನಾದ್ರೂ ತಂದಿರುವೆಯಾ? ಪರಮೇಶ್ವರ, ಭೂಲೋಕದಲ್ಲಿ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ವಂಚನೆ, ಮೋಸ, ಅನ್ಯಾಯ, ಅಹಂಕಾರ, ಜ್ಞಾನಗಳು ತುಂಬಿ ತುಳುಕಾಡುತ್ತಿರುವುದು. ಅಜ್ಞಾನ ದೂರವಾಗಿ ಸುಜ್ಞಾನ ಬೆಳಗಬೇಕಾದ್ರೆ ನಿನ್ನ ಅವತಾರವಾಗಬೇಕಾಗಿದೆ ಪರಮೇಶ್ವರ. ಅದು ಅಲ್ಲದೆ ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ ಎಂಬ ಸುಕ್ಷೇತ್ರದಲ್ಲಿ ಶೈವ ಬ್ರಾಹ್ಮಣರಾಗಿರ್ತಕ್ಕಂಥ ಮಾದರಸ ಮಾದಲಾಂಬಿಕೆಯರು ಗಂಡು ಸಂತಾನ ಭಾಗ್ಯಕ್ಕೋಸ್ಕರವಾಗಿ ಹಗಲು ರಾತ್ರಿ ನಿನ್ನ ಧ್ಯಾನ ಮಾಡ್ತಾ ಇದ್ದಾರೆ. ನಾನೀಗ ಕೈಲಾಸಕ್ಕೆ ಬರುವ ಮಾರ್ಗದಲ್ಲಿ ನಂದಿನೊಂಪಿ ವ್ರತವನ್ನ ಮಾಡಿ ಅಂತ ಹೇಳಿ ಬಂದಿದ್ದೀನಿ. 21 ದಿವಸ
ಭೂಲೋಕದಲ್ಲಿ ನಮ್ಮ ಕರ್ನಾಟಕದ ತುದಿಯಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿ, ಅಲ್ಲಿ ಶೈವ ಬ್ರಾಹ್ಮಣರಾದ ಮಾದರಸ ಮಾದಲಾಂಬಿಕೆಯನ್ನು ಗಂಡ ಹೆಂಡ್ತಿರು, ಅವ್ರಿಗೊಬ್ಬಳು ಮಗಳಿದಾಳೆ, ಅವಳ ಹೆಸರು ನಾಗಮ್ಮ ಅಂತ ಕರೀತಾರೆ. ಅವ್ರಿಗೇನಪ್ಪಾ ದುಃಖ ಅಂದ್ರೆ ಮಾದರಸ ಮಾದಲಾಂಬಿಕೆಯರಿಗೆ ಒಂದು ಪುಟ್ಟ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ತಮ್ಮದೇ ಆದ ಸಾಮ್ರಾಜ್ಯವನ್ನು ನಡೆಸ್ತಾ ಇರುವಂತ ಅವರಿಗೆ ಮುಂದೆ ರಾಜ್ಯವನ್ನು ಆಳುವುದಕ್ಕೆ ಒಬ್ಬ ಗಂಡು ಮಗ ಇಲ್ಲವಲ್ಲ ಅನ್ನೋ ದುಃಖ. ಈ ನಾರದರು ಅವರಿಗೆ ನಂದಿ ನೊಂಪಿ ವ್ರತವನ್ನ ಮಾಡಿ ನಿಮಗೆ ಗಂಡು ಸಂತಾನ ಭಾಗ್ಯವಾಗುತ್ತೆ ಅಂತ ಹೇಳ್ಬಿಟ್ಟು ಬಂದವರೇ ಕೈಲಾಸಕ್ಕೆ. ಆ ಮಾತನ್ನ ಕೈಲಾಸದಲ್ಲಿ ಹೇಳ್ತಾರೆ. ನಂದಿನೊಂಪಿ ವ್ರತ ಮಾಡುತ್ತಿರುವ ಗಂಡ ಹೆಂಡತಿಯರಿಗೆ ಶುಭ ಫಲಗಳನ್ನು ನೀಡು ಪರಮೇಶ್ವರ. ಹಾಳಾಗುತ್ತಿರುವ ಶಿವಭಕ್ತಿಯನ್ನು ಭೂಲೋಕದಲ್ಲಿ ಉದ್ಧಾರ ಮಾಡುವಂದಾಗ ಗೊತ್ತಿರುವ ಶಿವಭಕ್ತಿ ಉದ್ಧಾರವಾಗಬೇಕಲ್ಲವೇ ಎನ್ನುವಷ್ಟರಲ್ಲಿ ಕೈಲಾಸದ ಮತ್ತೊಂದು ಬಾಗಿಲಲ್ಲಿ ನಂದೀಶ್ವರನ ಒಳಗಡೆ ಬಿಡದೆ ಕೈಲಾಸದ ದ್ವಾರಪಾಲಕರಾದ ದ್ರವಿಡ ಶಿಂಗಿಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರು ನಂದೀಶ್ವರನನ್ನು ತಡೆದವ್ರೆ. ಶಿವನ್ ಕೇಳ್ತಾನೆ, ದ್ವಾರಪಾಲಕರೇ ಏನದು ಗಲಾಟೆ? ಪರಮೇಶ್ವರ ನಂದೀಶ್ವರ ಇಷ್ಟಲಿಂಗವನ್ನು ಭೂಲೋಕದಲ್ಲಿ ಯಾರಿಗೋ ಕೊಟ್ಟು ಕೈಲಾಸಕ್ಕೆ ಲಿಂಗವಿಲ್ಲದೆ ಬಂದ್ಬಿಟ್ಟವನೇ, ಅದಕ್ಕೆ ಅವನ ಒಳಗಡೆ ಬಿಡಬಾರದು ಅಂತ ತಡೆದಿದ್ದೀವಿ. ಎಂತ ಕೆಲಸ ಮಾಡಿದ್ರಿ? ನಂದೀಶ್ವರ ಅಂದ್ರೆ ಯಾರವನು? ದ್ವಿತೀಯ ಶಂಭು, ಎರಡನೇಶ್ವರ ಅವನು. ಅವನನ್ನು ತಡೆದ ಅಪಮಾನ ಮಾಡಬಹುದೇ? ನಾರದ್ರು ಹೇಳ್ತಾರೆ, ಪರಮೇಶ್ವರ ನ್ಯಾಯ ಅಂದ್ಮೇಲೆ ಎಲ್ರಿಗೂ ಒಂದೇ ತಾನೆ, ಅದೇನು ಬೇರೆಯವರು ಲಿಂಗವಿಲ್ಲದೆ ಕೈಲಾಸದೊಳಗೆ ಬರಬಾರ್ದು, ಈ ನಂದೀಶ್ವರ ಮಾತ್ರ ಬಂದು ಹೋಗ್ಬೋದೆ? ಪಾಪ ದ್ವಾರಪಾಲಕರು ಅವ್ರ ಕರ್ತವ್ಯವನ್ನು ಏತ್ತಾಗ ಮಾಡಿದ್ದಾರೆ. ಇದರಲ್ಲಿ ತಪ್ಪು ನಂದೀಶ್ವರಂದೇ ತಾನೆ. ಕರೆದು ಕೇಳು, ಇಷ್ಟಲಿಂಗವೆಲ್ಲಿ ಅಂತ ಕೇಳು. ನಂದಿ ಈಗ ಬಾ, ಪರಮ ಪವಿತ್ರವಾದ ಇಷ್ಟಲಿಂಗವನ್ನ ಎಲ್ಲಿ ಬಿಟ್ಟು ಬಂದೆ? ಯಾರು ಕೊಟ್ಟು ಬಂದೆ? ಪರಮೇಶ್ವರ. ಭೂಲೋಕದಲ್ಲಿ ಮಹಾಶಿವಭಕ್ತನಾದ ಅನಿಮಿಷ ಮಹಾರಾಜನಿಗೆ ಕೊಟ್ಟು ಬಂದೆ. ಅನಿಮಿಷ ಮಹಾರಾಜ ಯಾರವನು? ಮಹಾನ್ ಶಿವಭಕ್ತ ಅವನು. ಅರಮನೆಯಲ್ಲಿ ಒಂದು ಲಿಂಗನೇ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದ. ಲಿಂಗಕ್ಕೆ ನೈವೇದ್ಯ ಮಾಡದೆ ಒಂದು ತೊಟ್ಟು ನೀರನ್ನು ಬಾಯಿಗೆ ಬಿಡ್ತಿರ್ಲಿಲ್ಲ ಅವನು. ಆದ್ರೆ ಲಿಂಗವನ್ನು ಇಲ್ಲಿ ಕಟ್ಟಿರ್ಲಿಲ್ಲ, ಅವನು ಪ್ರತಿಷ್ಠಾಪನೆ ಮಾಡಿದ್ದ. ಬೇಟೆ ಆಡೋದಕ್ಕೆ ಅಂತ ಕಾಡೊಳಕ್ ಬಂದವನೇ, ಬೇಟೆ ಆಡಿದಾನೆ, ಸುಸ್ತಾಗಿ ಕೂತವನೇ, ಹಣ್ಣುಗಳು ನೇತಾಡ್ತಾ ಇದೆ, ತಿಳಿಯಾದ ನೀರು ಹರಿತಾ ಇದೆ, ನೀರು ಕುಡಿಯೋಂಗಿಲ್ಲ, ಹಣ್ಣು ತಿನ್ನಂಗಿಲ್ಲ. ಯಾಕೆ? ನೈವೇದ್ಯ ಮಾಡದೆ ಅವನ ಒಂದು ಧರಣೆ ತೀರ್ಥವನ್ನು ಸಹ ಸ್ವೀಕರಿಸ್ತಾ ಇರಲಿಲ್ಲ. ನನ್ನ ಪ್ರಾಣ ಹೋದ್ರು ನನ್ನ ವ್ರತವನ್ನು ಮಾತ್ರ ನಾನು ಬಿಡೋಲ್ಲ ಅಂತ ಕುಳಿತಿರುವ ಅನಿಮಿಷ ಮಹಾರಾಜನನ್ನು ಕಂಡು ನಂದೀಶ್ವರರು ಭೂಲೋಕಕ್ಕೆ ಆಗಾಗ ಬತ್ತಿದ್ರಲ್ಲ, ರೈತರ ಗದ್ದೆಯನ್ನು ಮೇಯ್ದು ಹರಸಿ ಆಶೀರ್ವಾದ ಮಾಡಿ ಭೂಲೋಕದಿಂದ ಹೋಗ್ತಿದ್ದ ನಂದಿ ಇವನ ಇಷ್ಟಲಿಂಗವನ್ನ, ನಂದೀಶ್ವರ ತನ್ನಿಷ್ಟಲಿಂಗವನ್ನ ಅನಿಮಿಷ ಮಹಾರಾಜನು ಕೊಟ್ಟುಬಿಟ್ಟ. ನೋಡಪ್ಪ, ಅರಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಲಿಂಗ ಅಲ್ಲೇ ಇರುತ್ತೆ, ನೀನ್ ಇಲ್ಲಿ ಇಟ್ಟುಕೊಂಡ್ರೆ ಲಿಂಗವನ್ನ ಹಂಗದ ಮೇಲೆ ಧರಿಸಿದರೆ ನಿನ್ನ ಜೊತೆಲೇ ಬರುತ್ತೆ ದೇವಸ್ಥಾನ. ನಿನಗೆ ಯಾವ ಅವಘಡಗಳು ಆಗಲ್ಲ. ಪ್ರತಿ ಸಮಯದಲ್ಲೂ ಎದ್ದು ನೀನ್ ಇಲ್ಲೇ ದರ್ಶನ ಮಾಡಬಹುದು. ತಿಳ್ಕೊಳ್ಳಿ. ಕೆಲವರು ಮನೆಯಲ್ಲಿ ಮೊಳೆ ಹೊಡೆದ್ಬಿಟ್ಟು ನೇತಾಕರ, ಸುಮಾರು ಊರುಗಳಲ್ಲಿ ನೋಡಿನಿ. ಮೊಳೆ ಹೊಡೆದ್ ನೇತಾಕದಲ್ಲ, ಇಲ್ಲಿರ್ಬೇಕು. ಇಲ್ಲಿ ಯಾಕಿರ್ಬೇಕು? ಎಲ್ಲಾ ದೇವಸ್ಥಾನಗಳಿಗೂ ಒಂದು ಟೈಮ್ ಅಂತ ಹಾಕಿರ್ತಾರೆ. ಇಷ್ಟೊತ್ತಿಂದ ಇಷ್ಟೊತ್ತಿಗೆ ಧರ್ಮ ದರ್ಶನ ಅಂತ. ಈ ದೇವಸ್ಥಾನಕ್ಕೆ ಏನಾದ್ರೂ ಟೈಮ್ ಇದೆಯಾ? ನೀ ಎಷ್ಟೊತ್ತಲಾದ್ರೂ ಎದ್ದು ಕೂತ್ಕೊಂಡು ನೋಡಿ, ಇಲ್ಲಿ ಅವನೇ. ಲಿಂಗ ಮಧ್ಯ ಜಗತ್ ಸರ್ವಂ ಅಂತ ಹೇಳ್ತಾರೆ. ಪ್ರಪಂಚವೆಲ್ಲ ಈ ಪರಮಾತ್ಮನಲ್ಲಿ ತುಂಬಿದೆ. ಅದಕ್ಕೆ ಇಷ್ಟಲಿಂಗವನ್ನು ನೀನು ಹೆದೆಯಲ್ಲಿ ಧರಿಸು. ಬಸವಣ್ಣವರೇ ಮುಂದೆ ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡಲಿ ಬಡವನಯ್ಯ. ಚಿಕ್ಕೇರೂರವರು ಬಸವೇಶ್ವರ ದೇವಸ್ಥಾನ ಕಟ್ಟವರೇ, ದುಡ್ಡಿತ್ತು. ನನ್ನ ಹತ್ರ ದುಡ್ಡಿಲ್ಲ, ನನ್ನ ದೇಹನೇ ದೇವಸ್ಥಾನ ಮಾಡ್ಕೊಂಡ್ಬಿಡ್ತೀನಿ ಅಂತಾನೆ ಶರಣ. ಎನ್ನ ಕಾಲೇ ಕಂಬ, ಈ ಕಾಲುಗಳೇ ಕಂಬ, ದೇಹವೇ ದೇಗುಲ, ಈ ದೇಹವೇ ಒಂದು ದೇವಸ್ಥಾನ. ಇದೇ ಗರ್ಭಗುಡಿ. ಯಾವುದು? ಹೃದಯ ಭಾಗನೇ ಗರ್ಭಗುಡಿ. ಇಲ್ಲಿ ಲಿಂಗವನ್ನಿಟ್ಟು ಪೂಜೆ ಮಾಡು. ಇನ್ ಯಾವ ದೇವಸ್ಥಾನಕ್ಕೂ ಹೋಗ್ಲೇಬೇಕಾಗಿಲ್ಲ, ನೀನು ಇಲ್ಲಿ ಇಟ್ಕೊಂಡು ಪೂಜೆ ಮಾಡು. ಯಾವ್ದೋ ಊರ್ಲಿ ಬುದ್ಧಿಯವ್ರನ್ನ ಕರ್ಕೊಂಬಂದ್ರಂತೆ, ಬನ್ನಿ ಬುದ್ಧಿ 15 ದಿವಸದಿಂದ ಒಸಿ ಪಾಡ್ಪಟ್ಟಿನ ನಾನು ಬಳಕ ತೆಗಕ. ಅಟ್ಲಿ ಮೇಲಿರೋ ಪಾತ್ರಗಳನ್ನೆಲ್ಲ ಕೆಡ್ಡಿ ಕಂಡು ಅಲ್ಲ ಕಿರ್ಕೊಂಡು ಉಜ್ಜಿ ತೊಳೆದು ಪುನಃ ಅಲ್ಲಿಗೆ ದಬಾಕಳ. ಅವಕ್ಕೇನು ಬಂದಿತ್ತು ದೊಡ್ಡ ರೋಗ ಅಂತ? ಮಡಿಯಪ್ಪ ಮಡಿ ಅಂತ ಏನ್ ಪಾತ್ರೆ ಮಾಡಿಸ್ಕೊಂಡ್ಬಂದು ಎಲ್ಲಕ್ಕೂ ಎರ್ಚ್ಬಿಟ್ಟು ಗಂಡ ಈಕ ಮಕ್ಕಳಿಗೆಲ್ಲ ಮೊಕ್ಕೆಲ್ಲ ಎರ್ಚಳ. ಪಾತ್ರೆ ಮಾಡಿಸ್ಬಿಟ್ಟು ಬುದ್ಧಿಯವ್ರನ್ನ ಕರ್ಕೊಂಡ್ಬಂದು ಭಿನ್ನಹ ಮಾಡ್ಬಿಟ್ರೆ ಅಲ್ಲಿಗ ಮುಗೀತು ಅಂದದ್ದೇ. ಪಾತ್ರಗಳೆಲ್ಲ ಒಂದೊಂದು ಇಂಚ್ ಕಮ್ಮಿ ಆಗ್ಬಿಟ್ಟವ. ಇವಳಂತೂ 35 kg ಕಮ್ಮಿ ಆಗೋಗಳ. ಒಂದು ತಿಂಗಳಿಂದ ನೀರ್ನು ಕುಡ್ದಿಲ್ಲ, ಅಲ್ಲೇ ಕಿರ್ಕ ಉಜ್ಜಿರೋದು. ಈ ಚೊರ್ರಿ ಎಲ್ಲನೂ ಮಾಡಿದ್ರೆ ಚೊರ್ರಿದ ಐಕಳ ಬಂದು ಮುಟ್ಕೊಳ್ಳೋದು, ಸುಮ್ಮನೆ ಐಕಳಿಗೆಲ್ಲ ಬೊಯ್ಯೋದು, ಗಂಡನ ದಿಕ್ಕಪ್ಪಲ್ಲ ಬೊಯ್ಯೋದು, ಐಕಳಿಗೆಲ್ಲ ದುಬ್ಸೋದು, ಇದೆಲ್ಲನೂ ಮಾಡಾಳ. ಬುದ್ಧಿಯವ್ರು ಬಂದ್ರು ಸಾಲಾಗಿ ನೇತಾಡ್ತಿದ್ದೋ ಕರಡಗಳು. ಬುದ್ಧಿಯವ್ರು ಅಂದ್ರತೆ, ಏನವ ಕರಡಗ ಅಂಗಡಿ ಇಟ್ಟಿದ್ದಾರೆ ಏನಾಗದ? ಏನ್ವಿಲ್ಲಕ್ಕ ಬುದ್ಧಿ ದಪ್ಪದು ನಮ್ಮಟ್ಟೆ ಹೊಡೆದು ಶಿವರಾತ್ರಿ ಹಬ್ಬದ ದಿನಕ ಉಣ್ಸಣ ಕಂಚ ಬೆಳಗ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನೇತಾಕ್ಬಿಡ್ತಾರೆ.
ಎರಡನೇದು ನಂದು, ಮೂರನೇವ ಹತ್ತಿ ತಕ್ಕ ಹೋಗನ ಅವ ಕಟ್ಗಳಲ್ಲ ಅಂತಾನ, ನಾಲ್ಕನೇವ ಕಾಲೇಜ್ಗೆ ಹೋಯ್ತಾನ ಹುಡುಗಿರೆಲ್ಲ ನೋಡ್ತಾರನ ಕಟ್ಗಳಲ್ಲ ಅಂತಾನ, ಐದನೇದು ನಮ್ಮ ಹೆಣ್ಮಗಳದು ಮದುವೆ ಮಾಡ್ಕೊಂಡ್ ಗಂಡ ಮನ್ಕೊಂಟದ ಇಲ್ಲೇ ಬಿಟ್ಬಿಟ್ಟು ಹೊಂಟಗಳ. ಓಹೋ, ಹಂಗಾರೆ ಎಲ್ರ ಕರ್ಡಗಳು ಇಲ್ಲಿ ಅವಾಗ ಊಟದಲ್ಲೇ. ನನ್ನ ಯಾಕವ ಕರೆದ್ರೆ ನೀವು ಭಿನ್ನ ಮಾಡಕ್ಕ ಬದ್ದಿ ಭಿನ್ನ ಮಾಡಕ್ಕಲ್ಲ. ಕರ್ಡಗಳೇ ಈ ಮಟ್ಟಿಗೆ ನ್ಯಾತ ಹಾಕಿರೋರು ಒಂದಲ್ಲ ಒಂದಿನ ನೀವು ಸ್ವಾಮಿಗಳನ್ನ ಹೊಡೆದ್ ನ್ಯಾತ ಹಾಕ್ತಿದ್ದಾರೆ ಗ್ಯಾರಂಟಿಗೆ. ಅದು ಸ್ವಾಮಿಗಳು ಹೊಡೆದ್ ನ್ಯಾತ ಹಾಕ್ದಂಗೆ. ಅದಕ್ಕೆ ದಯವಿಟ್ಟು ಗೂಟದಲ್ಲಿರುವ ಆ ಒಂದು ಲಿಂಗವನ್ನು ಇಲ್ಲಿಟ್ಟುಕೊಳ್ಳಿ. ನೀವು ತಿಂಗಳಿಗೊಂದ್ಸಲಿ ನೀರು ಇದ್ರೂ ಪರವಾಗಿಲ್ಲ, ಪೂಜೆನೇ ಮಾಡೋದು ಬೇಡ, ಇಲ್ಲಿರ್ಲಿ. ನಿಮಗೆ ಯಾವ ಗಂಡಾಂತರನೂ ಬರಲ್ಲ, ಯಾವ ರೀತಿಯಾದಂಥ ಅವಘಡಗಳು ಬರಲ್ಲ ಇಲ್ಲಿದ್ರೆ. ಯಾಕೆ ಹೇಳಿ, ಭಗವಂತನೇ ನಮ್ಮ ಜೊತೆಲಿ ಇರ್ತಾನಲ್ಲ. ನೀವೆಲ್ಲೋದ್ರೂ ನಮ್ಮ ಜೊತೆಲೇ ಬರ್ತಾನೆ. ಇನ್ನೊಂದು ಗೊತ್ತ ಸತ್ಯ, ನಾವು ತೀರ್ಕೊಂಡವ್ರಿಗೆ ಮಣ್ಣೊಳಕ್ಕೆ ಹಾಕ್ತೀವಿ, ಒಡವೆನೆಲ್ಲ ಬಿಚ್ಕೋತೀವಿ. ಮೊನ್ನೆ ಒಂದು ಸಾವುಗೆ ಹೋಗಿವಿ, ಏನ ಬಾಯ ಬಡ್ಕ ತಾವಳ ಹೇಳ್ತಿ. ಅಯ್ಯೋ ರಾಜ್ಕುಮಾರ್ ನಂಗೆ ಹೊಂಟೋದ್ನಲ್ಲವಾ, ನನ್ನ ಬಿಟ್ಬಿಟ್ಟು ಹೊಂಟೋದ್ನಲ್ಲವಾ, ನನ್ನ ಒಂಟಿ ಮಾಡ್ಬಿಟ್ಟು ಹೊಂಟೋದ್ನಲ್ಲವಾ. ಅಲ್ಲಿರೋರ್ನೆಲ್ಲ ಬೈತಾವಳವ ಇಂಡೈರೆಕ್ಟ್ ಆಗಿ. ಅಯ್ಯೋ ಗಂಡ ಹೆಂಡ್ತಿರಿಬ್ರು ಬೀದಿಲ್ ಹೋಯ್ತಿದ್ರೆ ರಾಜ್ಕುಮಾರು ಭಾರತಿ ಹೋದಂಗ ಆಯ್ತಾ ಅಂತಿರೋ ಒಂದು ಮುಂಡ ಮಕ್ಕ ತೀರ್ಸ್ಬಿಟ್ರಲ್ಲವಾ ಅಂತಾಳೆ. ಅಷ್ಟೊತ್ತಿಗೆ ಹಾರ ತಕ್ಕಂಡು ನಾವು ಹೋದ್ರೆ ನನ್ನೂ ಬೊಯ್ಯದಾವ. ಶಿವಕುಮಾರಣ್ಣ ಫೋನ್ಲಿ ನಿಮ್ ಕಥೆನೇ ಕೇಳ್ತಿದ್ರು, ನೀವೇ ಅವ್ರ ಕಥೆ ಮಾಡಕ್ ಬಂದ್ಬಿಟ್ರಿ ಅಲ್ಲಣ್ಣ ಅಂದ್ರೆ ಯಮಧರ್ಮನ್ ಕಂಡ ಬಂದಿ ಅಂತವ ನನ್ ಬೋಯ್ತಿರೋದು. ಬಿಡು ಪಾಪ ದುಃಖದಲ್ಲ ಅವಳ ಅಂದ್ರೆ ಸಮಾಧಿ ತಾವ್ ಕೆತ್ಕೊಂಡು ಹೋದ್ರ ಎಂತೆಂತ ಡೈಲಾಗ್ ಕೇಳ್ದರಿ. ದಿಕ್ ಪೂಜೆ ಮಾಡ್ಬಿಟ್ಟು ಒಳಗೆ ಇಳಿಸ್ಬಿಟ್ರು. ಅಯ್ಯೋ ಮುಚ್ಬಿಡ್ಬೇಡಿ ಕಪ್ಪ, ನನ್ ರಾಜ್ಕುಮಾರ್ನ ಮುಚ್ಬಿಡ್ಬೇಡಿ ಕಪ್ಪ, ನನ್ ದೊರ ಮುಚ್ಬಿಡ್ಬೇಡಿ, ಬೆಳ್ ನೋಡ್ಯಪ್ಪ ಬೆಳ್ ನೋಡ್ಯಪ್ಪ ಬೆಳ್ ನೋಡ್ಯಪ್ಪ, ಮುಚ್ಬಿಡ್ಬೇಡಿ ಬೆಳ್ ನೋಡಿ. ಏನ ಬೆಳ್ ನೋಡಿ ಅಂತಾಳಲ್ಲ ಅಂದ್ರೆ ಎಡದ ಕೈಲಿ ಒಂದು ಉಂಗುರ ಉಳ್ಕೊಂಬಿಟ್ಟದ, ಒಂದು ಉಂಗುರ ಉಳ್ಕೊಂಬಿಟ್ಟದ. ಬೆಳ್ ನೋಡ್ಯಪ್ಪ ಮಾದೇವಣ್ಣ ನಾಗರಾಜಣ್ಣ ಬೆಳ್ ನೋಡ್ಯಣ್ಣ ಅಂತಾಳೆ. ಯೋ ಮೌ ಏನಮ್ಮ ಇವ ಕಥ, ಆ ಒಳಗಿರವ ಊತ ಮಣ್ಣು ಮಾಡ್ತಿದ್ನಲ್ಲ ಅವನಂತಾನೆ ಎಣ ಊದ್ಕೊಂಬಿಟ್ಟದ, ಉಂಗುರ ಬರ್ತಾ ಇಲ್ಲ ಹಂಗನ್ಬೇಡಿಕಪ್ಪ. 10 ಗ್ರಾಮದ 1 ಲಕ್ಷ ರೂಪಾಯಿ ಆಯ್ತದ. ಅವ್ರು ಅಂತಿದ್ರು ನಾನು ಇರೋ ಗಂಟ ನಾಕತ್ನಿ, ನಾ ಸತ್ತೋದ್ಮೇಲೆ ನೀನೇ ಹಾಕಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡ್ಬಿಟ್ಟಾರ. ಅವ್ನು ಪ್ರಮಾಣ ಮಾಡಿರೋದು ಹೇಗೆ ಹೇಳಕ್ಕಾಗಿದ್ದ ನಾವ ಹೊಂಟಾಗ ನಾವ ಕಳ್ಕಳೆಯಪ್ಪ ಬಿಡ್ಬೇಡಿ ಕಪ್ಪ ಬೆಳ್ ನೋಡ್ಯಪ್ಪ ಬಿಡ್ಬೇಡಿ. ಬತ್ತಾ ಇಲ್ಲ ಕಮ್ಮ ನಾವೇನ್ ಮಾಡೋದು ಅಂದದಕ್ಕೆ ಕುಡುಗ್ಲಿ ಎತ್ ಕೊಟ್ಬಿಡೋದ ಒಳಕ ಕೂದಾಕ್ಬಿಡಪ್ಪ ಬೆಳ್ಳ ಆತಾಗ. ಕೂದಾಕ್ಬಿಡಿ ಬೆಳ್ಳ ಉಂಗ್ರ ಕಳ್ಕಳಿ ಮೊದ್ಲು. ಅಯ್ಯೋ ಬೆಳ್ ಕೂದ್ರೆ ನನ್ ತ್ವರ ಮಗನಗದ ಎಷ್ಟವ ಅಂತಕವ ಅಂತ ನಾ ಅಂದೆ ತಳ್ಳ ಒಳಕವಳ. ಕುಡುಗ್ಲ ತಾನೇ ಕೊಟ್ಬಿಟ್ಟಾಳ ಕೂದಾಕು ಅಂತ. ಬೆಳ್ಳು ಅಂತದೇನೋ ಅಂತ ಅದಕ್ಕೂ ಬಾಯಿ ಬಡ್ಕತಾಳಲ್ಲ. ನಟ್ರಕ್ನ ಬೆಳ್ಳ ಮುರಿದದ್ದೆ ಕುಡುಗಲ್ಲಿ ಕತ್ತರಿಸದ್ದೆ ಉಂಗ್ರನ ಕಳೆದು ಕೊಟ್ಬಿಡ್ತ್ಲೆ. ಎಲ್ಲನೂ ಒರೆಸ್ಬಿಟ್ಟು ಸೇರಕ್ಕೆ ಗಂಟೆ ಹಾಕೊಂಬಿಟ್ಲಲ್ಲಪ್ಪ. ಗಂಟೆ ಹಾಕೊಂಬಿಟ್ಟ ಅಯ್ಯೋ ಅಂದ ತಳ್ಳ ಒಳಕೊಳ. ಕೂತ್ಕೊಂಡ್ರೆ ಸರಿ. ನೀನು ಒಂದು ಉಂಗ್ರನಾರು ಬಿಟ್ರ ಜೊತೆಲಿ ಹೋಗಕ್ಕೆ ಯಾರೂ ಬಿಡಲ್ಲ, ಉಡ್ದಾರನೇ ಬಿಡಲ್ವಂತೆ. ಹಾಗಾದ್ರೆ ನಮ್ಮ ಜೊತೆಲಿ ಬರೋದು ಯಾವುದು? ಕರ್ಡಗನೂ ಬಿಡಲ್ಲ. ಪೂಜೆ ಮಾಡಿದ ಇಷ್ಟಲಿಂಗವನ್ನ ಕೆಲವು ಕಡೆ ದವಡೆಗೆ ಹಾಕ್ತಾರೆ, ಕೆಲವು ಕಡೆ ಕಂಕಳಿಗೆ ಹಾಕ್ತಾರೆ. ಅದೊಂದೇ ನೋಡಿ ಜೊತೆಲಿ ಬರೋದು. ಯಾವುದು? ನಾವು ಪೂಜೆ ಮಾಡಿದ ಇಷ್ಟಲಿಂಗ ನಿಮ್ಮೂರಲ್ಲೂ ಉಂಟು ತಾನೆ, ಅದೊಂದನ್ನೇ ಹಾಕೋದು. ಹಣ ಅಂತಸ್ತು ಐಶ್ವರ್ಯ ಯಾವುದು ಹಾಕಲ್ಲ. ಉಂಗ್ರನು ಬೆಳ್ಳೆ ಕೂದ್ಬಿಟ್ಟು ಕಳ್ಕೊಂಡ್ರಲ್ಲ. ಅದಕ್ಕೆ ನೋಡಿ ನಮ್ಮ ಜೊತೆಯಲ್ಲಿ ಬರುವಂತ ಲಿಂಗಯ್ಯನನ್ನ ನಾವಿಲ್ಲಿಟ್ಟು ಪೂಜೆ ಮಾಡದೆ ಕರಡ ಗೋಡ ಮೇಲೆ ನೇತ ಹಾಕಿದ್ರೆ ನಾಳೆಯಿಂದ ಹುಣ್ಸಣ್ಣ ಬೆಳಗ್ಬಿಟ್ಟು ಎಲ್ಲರೂ ಹಾಕಳಿ. ನೀವು ಬಸವೇಶ್ವರ ಪುತ್ಥಳಿ ಕಟ್ಟಿರೋದು ಮುಖ್ಯವಲ್ಲ, ಇಲ್ಲಿರಬೇಕು. ಇಲ್ಲಿದ್ದರೆ ನಾವು ಮನುಷ್ಯರಾದವು ಅಂತಲ್ಲ ಅರ್ಥ. ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರು, ಜಗದ್ಗುರುಗಳು ಎಲ್ಲರೂ ಕೂಡ ಹೇಳದಿದೆ, ಮನುಷ್ಯನಾಗು, ಮಾನವನಾಗು. ನೀ ಮಾನವನಾಗು ಅನ್ನೋ ಮೌಲ್ಯ ಬರಬೇಕಾದ್ರೆ ಈ ಲಿಂಗಯ್ಯನಲ್ಲಿ ಇಲ್ಲಿರಿಸು. ಇನ್ ಕೆಲವರು ಇಲ್ಲಿ ಕಟ್ಕತ್ತಾರ, ಅದು ಯಾರು ಹೇಳ್ಕೊಟ್ರ? ಮನೆ ಕಂಡ್ರ ಒತ್ತಲ್ವಾ? ಇಲ್ಲೆಲ್ಲ ಇಲ್ಲಿರ್ಬೇಕು. ಒಂದ್ಸಲ ಬೆಂಗಳೂರಿಗೆ ಹೋಯ್ತೇವೆ, ಹಿಂದ್ಗಡೆ ಸೀಟಿಗೆ ಬಂದ್ಬಿಟ್ಟದ ಬಸ್ಲಿ ಉದ್ದ ಕಟ್ಬಿಟ್ಟಾಳ. ಇವಂತಾನೆ ಸ್ಟೀಲ್ದು ಅಂತಾನೆ, ಇವಂತಾನೆ ಬೆಳ್ಳೆದು ಅಂತಾನೆ, ಕತ್ತರಿಸ್ಕೊಳ್ಳಿ ಅಂತಾನೆ. ಹಿಂದ್ಗಡೆಯವ್ರು ಪೂಜೆ ಮಾಡ್ಲಿ ಅಂತಲ್ಲ. ದಯವಿಟ್ಟು ಇಲ್ಲೆಲ್ಲ ಇಲ್ಲಿರ್ಬೇಕು. ಹೃದಯ ಭಾಗ ಅನ್ನೋದೇ ನಮ್ಮ ದೇವಸ್ಥಾನ ಇಲ್ಲಿರೋದು. ಇದಕ್ಕೆ ಪವಿತ್ರವಾದಂತ ನೀವು ಪೂಜೆ ಮಾಡದೇ ಇದ್ರು ಈ ಯುವಕರು ಕೆಲವರು ಕಳ್ಳಾಟ ಆಡ್ತಾರ. ಏನ್ ಕಳ್ಳಾಟ ಆಡ್ತಾರ? ಅದು ಸಹ ಮೈಸೂರು, ಕೋಟೆ, ಬೆಂಗಳೂರಲ್ಲೆಲ್ಲ ಓಡಾಡ್ತಿರ್ತೀವಲ್ಲ ಸಹ, ಕೈ ಬೈ ಸುದ್ವಿಲ್ಲ ನಮ್ಗೆ, ಅಲ್ಲಿ ತಿಂದ್ಬಿಡ್ತೀವಿ. ಅದಕ್ಕೆ ಇಲ್ಲಿ ಕಟ್ಕೊಂಡು ಯಾಕೆ ಪಾಪ ಮಾಡೋದು ಅಂತ ನಾವು ಕಟ್ಕೊಂಡಿಲ್ಲ ಸರ್ ಅಂತಾರೆ. ಇದು ಕಳ್ಳಾಟ. ನೀನೆಲ್ಲಾರು ತಿನ್ನು.
ಏನಾದ್ರೂ ತಿನ್ನು ಕೇಳಲ್ಲ ಅವನು. ಒಂದೊಂದು ತುತ್ತು ಈಗ ಹೋಗುತ್ತಲ್ಲ, ಇಲ್ಲಿ ನೈವೇದ್ಯ ಆಗಿ ಹೋಗುತ್ತಂತೆ ಲಿಂಗಕ್ಕೆ. ನೀ ಏನಾದ್ರು ತಿನ್ನು. ಬೇಡ್ರ ಕಣ್ಣಪ್ಪನ ನಾಟಕ ನೋಡಿದಿರ, ಚಿತ್ರ ನೋಡಿದಿರಲ್ಲ, ಚಪ್ಪಲಿ ಕಾಲಲ್ಲಿ ಲಿಂಗದ ತಲೆ ಮೇಲಿರೋ ಹೂ ತೆಗಿತಾನೆ, ಬಾಯಲ್ಲಿ ನೀರು ತುಂಬ್ಕೊಂಬಂದು ಉಗುಳು ಬಿಟ್ಟು ತೊಳಿತಾನೆ, ಹಸಿ ಮಾಂಸನ ಬೇಯಿಸ್ಕೊಂಡು ಬಂದು ಮುಂದಿಡ್ತಾನೆ. ಶಿವ ಅವನು ಸುಟ್ಟಾಕ್ಬಿಟ್ನಾ? ಶಿವ ಮೆಚ್ಚಿದ ಕಣ್ಣಪ್ಪ ಅಂತ ಅವನು ಬಿರುದು ಕೊಟ್ಟ. ನೀನೇನಾರು ತಿನ್ನು ಕೇಳಲ್ಲ ಅವನು. ಅದು ಒಂದೊಂದು ತುತ್ತು ಅಮೃತ ಆಗುತ್ತಂತೆ ಇಲ್ಲಿ ಕಟ್ಕೊಂಡಿದ್ರೆ. ನಾಳೆಯಿಂದಲೇ ಬಸವೇಶ್ವರರನ್ನ ನೀವೆಲ್ಲರೂ ಕೂಡ ಪೂಜಿಸ್ತೀರಾ, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಅನುಯಾಯಿಗಳಾಗಿದ್ದೀರಾ ಅಂದ್ರೆ ಪ್ರತಿಯೊಬ್ರು ಇಲ್ಲಿ ಕಟ್ಕೋಬೇಕು. ಸುಮಾರು ಜನ ಬೋಯ್ಕತ್ತಾವ, ಇವ್ ಒಳ್ಳೆ ಹುಳ ಬಿಟ್ಬಿಟ್ಟ ಕಣ ನಮ್ಗ ಅಂತ. ನಾಳೆಯಿಂದ ಈಗ ಬೇಡ, ಸುಮ್ಮನೆ ಈಗಲೇ ಕಡಕೊಂಡ್ರೆ ಮಲಿಕತ್ತಾರ. ಈಗ ಇಲ್ಲೇನಾಗಿದೆ, ಆ ಇಷ್ಟಲಿಂಗವನ್ನ ಭೂಲೋಕಕ್ಕೆ ಕೊಟ್ಟು ಕೈಲಾಸಕ್ಕೆ ಲಿಂಗವಿಲ್ಲದೆ ಬಂದ ನಂದೀಶ್ವರದ್ದು ತಪ್ಪೆ ಅಂತ ತೀರ್ಮಾನ ಆಗೋಯ್ತು. ನೀ ನಿಮಿಷ ಮಹಾರಾಜನು ಕೊಟ್ಟದ್ದು ತಪ್ಪಲ್ಲ, ಅವನು ಲಿಂಗ ಕೊಟ್ಟದ್ದು ಸರಿ. ಲಿಂಗವಿಲ್ಲದೆ ಕೈಲಾಸಕ್ಕೆ ಬಂದೆಲ್ಲ ಅದು ತಪ್ಪೆ. ಕಳೆದುಕೊಂಡಿರುವ ಲಿಂಗವನ್ನು ಮತ್ತೆ ಪಡೆಯೋದಕ್ಕೋಸ್ಕರವಾಗಿ ಮತ್ತೆ ಭೂಲೋಕದಲ್ಲಿ ನಿನ್ನ ಅವತಾರ ತಾಳಬೇಕು. ಪರಮೇಶ್ವರ, ಭೂಲೋಕದಲ್ಲಿ ನನ್ನ ಜನನಿ ಜನಕರಾರು, ನಾನು ಹುಟ್ಟುವ ಸ್ಥಳವಾವುದು, ನಾನು ಮಾಡುವ ಕನ್ನಡ ನಾಡಿನ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣರಾದ ಮಾದರ ಸಮಾಜದ ಅಂಬಿಕೆಯರು ನಂದಿನೊಂಪಿ ರಥವನ್ನೇ ನಿನ್ನ ರಥವನ್ನೇ ಮಾಡ್ತಾ ಇದ್ದಾರೆ. ನೀನವರ ಮಡಿಲಲ್ಲಿ ಅಯೋನಿಜತ್ವದಿಂದ ಹುಟ್ಟಿ ನಿನ್ನ 8 ವರ್ಷ ಬಾಲಲೀಲೆಗಳನ್ನ ಅಲ್ಲಿ ಕಳೆದು ಬಸವ ಎಂಬತಕ್ಕಂಥ ಹೆಸರಿನಿಂದ ಪ್ರಜ್ವಲಿಸುತ್ತಾ 8 ವರ್ಷ ಕಲಿತಿದ್ದಾಗೆ ಮಲಪ್ರಭಾ ಕೃಷ್ಣಾ ನದಿಗಳು ಸೇರತಕ್ಕಂಥ ಕೂಡಲ ಸಂಗಮ, ಅಲ್ಲಿ ಜಾತವೇದ ಮುನಿಗಳಿಂದ ಸಕಲ ವಿದ್ಯೆಗಳನ್ನು ಕಲಿತು ಕೂಡಲ ಸಂಗಮನಾಥ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ಬರೆದು ದೇಶದ ಜನರಿಗೆ ಮಾದರಿಯಾಗು. ಪ್ರಾಪ್ತ ವಯಸ್ಸಿಗೆ ಬರುತ್ತಿರಬೇಕಾದ್ರೆ ಕಲ್ಯಾಣ ಪಟ್ಟಣ ಎಂಬ ಸಾಮ್ರಾಜ್ಯಕ್ಕೆ ನೀ ಬರುವೆ. ಅಲ್ಲಿ ಬಿಜ್ಜಳ ಬಲದೇವ ಮಂತ್ರಿ ಎಂಬತಕ್ಕಂಥ ಇಬ್ಬರು ರಾಜ ಮಂತ್ರಿಗಳಿರ್ತಾರೆ. ಗಮನ ಕೊಡಿ, ಬಿಜ್ಜಳ ಬಲದೇವ ಮಂತ್ರಿಗಳು ಯಾರು ಗೊತ್ತಾ? ಈಗ ನಿನ್ನ ಕೈಲಾಸದಲ್ಲಿ ತಡದ್ರಲ್ಲ ಈ ದ್ವಾರಪಾಲಕರು, ದ್ರವಿಡ ಶೃಂಗಿಕೇಶಿಗಳೆಂಬತಕ್ಕಂಥ ದ್ವಾರಪಾಲಕರೇ ಬಿಜ್ಜಳ ಬಲದೇವ ಮಂತ್ರಿಯಾಗಿ ಹುಟ್ಟುತ್ತಾರೆ. ನನ್ನ ಕುಮಾರನಾಗಿರ್ತಕ್ಕಂಥ ಷಣ್ಮುಖನೇ ಆ ಕಲ್ಯಾಣ ಪಟ್ಟಣದಲ್ಲಿ ಅಕ್ಕನಾಗಮ್ಮನವರ ಹೊಟ್ಟೆಯಲ್ಲಿ ಚನ್ನಬಸವಣ್ಣನಾಗಿ ಹುಟ್ಟುತ್ತಾನೆ. ನನ್ನ ಕುಮಾರನಾಗಿರ್ತಕ್ಕಂಥ ವೀರಭದ್ರನೇ ಕಲ್ಯಾಣ ಪಟ್ಟಣದಲ್ಲಿ ವೀರ ಮಡಿವಾಳ ಮಾಚಿದೇವನಾಗಿ ಹುಟ್ಟುತ್ತಾನೆ. ಇದಲ್ಲದೆ ಈ ಕೈಲಾಸದಲ್ಲಿರ್ತಕ್ಕಂಥ ಎಲ್ಲಾ ಗಣಗಳು 770 ಅಮರಗಣಗಳು, 1,96,000 ಶಿವಶರಣರು ಭೂಲೋಕದಲ್ಲಿ ನಿನ್ನ ಭಕ್ತಿಯನ್ನು ಹರಡುವುದಕ್ಕೆ, ಜಗತ್ತಿಗೆ ಸಾರುವುದಕ್ಕೆ ಬರ್ತಾರೆ. ಇಷ್ಟಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಈ ನಾರದರು ಅದೇ ಕಲ್ಯಾಣ ಪಟ್ಟಣದಲ್ಲಿ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುತ್ತಾರೆ. ಕೊಂಡಿಗರ ಮಂಚಣ್ಣ ಅಂದ್ರೆ ಚಾಡಿ ಹೇಳೋದು ಅಂತ ನೋಡಿ. ನಾರದರ್ಗ ಅಲ್ಲೂ ಅದೇ ಪೋಸ್ಟು. ಈ ಗಾರ ಕೆಲಸ ಮಾಡೋನ್ಗ ಮರ ಕೆಲಸ ಮಾಡೋ ಅಂದ್ರೆ ಮಾಡೋಕ್ಕಾಯ್ತದ? ಅವನ್ಗೆ ಆ ಕೆಲಸದಲ್ಲೇ ಸರಿ. ಹಂಗೆ ನಾರದರಿಗೆ ಅದೇ ಕೆಲಸ. ಪಾರ್ವತಿಯ ಸೂಕ್ಷ್ಮ ಶರೀರವೇ ಗಂಗಾಂಬಿಕೆಯಾಗಿ, ಪಾರ್ವತಿಯ ಆತ್ಮ ಶರೀರವೇ ನೀಲಾಂಬಿಕೆಯಾಗಿ ನಿನಗಿಬ್ಬರು ಹೆಂಡತಿಯರಾಗಿ ಬರ್ತಾರೆ ಭೂಲೋಕದಲ್ಲಿ. ಬಸವನಾಗಿ, ಬಸವೇಶ್ವರನಾಗಿ, ಜಗಜ್ಯೋತಿ ಬಸವೇಶ್ವರ ಎಂಬ ಕೀರ್ತಿಗೆ ಪಾತ್ರನಾಗಿ ಅಷ್ಟಾವರಣ ಪಂಚಾಚಾರ ಷಡಸ್ಥಲಗಳನ್ನು ಜಗತ್ತಿಗೆ ಸಾರುತ್ತಾ ಕೊಂಡಿಗರ ಮಂಚಣ್ಣನಾಗಿ ಹುಟ್ಟುವ ನಾರದ ನಿನ್ನ ಕೀರ್ತಿಯನ್ನು ಶಿಖರಕ್ಕೇರಿಸ್ತಾನೆ. ಬಸವೇಶ್ವರ, ನೀನು ಹೋಗಿ ಬಾ. ನಾನು ಸಂಗಮೇಶ್ವರನಾಗಿ, ಕೂಡಲ ಸಂಗಮನಾಥನಾಗಿ, ಹಲ್ಲಮನಾಗಿ, ಸಿದ್ದರಾಮೇಶ್ವರನಾಗಿ ನಾನಾ ರೂಪದಿಂದ ಬಂದು ನಿನಗೆ ದಾರಿಯನ್ನು ತೋರುವೆ. ಹೋಗಿ ಬಾ ನಂದೀಶ್ವರ, ಬಸವನಾಗಿ ಹುಟ್ಟಿ ಬಾ. ಮಾದಿಗರ ಹರಳೆಯ ವಲಯರ ವನ್ನಯ್ಯ ಅಂಬಿಗರ ಚೌಡಯ್ಯ ಕುಂಬಾರ ಗುಂಡಯ್ಯ ನುಳೆಯ ಚಂದಯ್ಯ ಆಯ್ದಕ್ಕಿ ಮಾರಯ್ಯ ಮೇದರ ಕೇತಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಅಡಪದ ಹಪ್ಪಣ್ಣ ಶರಣ ಸಕ್ಕವೇ ಗಟ್ಟಿವಾಳಯ್ಯ ಎಂಬ ಶರಣರೆಲ್ಲರೂ ಕೂಡ ಭೂಲೋಕಕ್ಕೆ ಬಂದು ನಿನ್ನ ಕೀರ್ತಿಯನ್ನ ಜಗತ್ತಿಗೆ ಮೆರೆಸ್ತಾರೆ ಅಂದಾಗ ಮಾದಿಗರ ಹರಳೆಯ ಅಂಬಿಗರ ಚೌಡಯ್ಯ ನಲಿಯ ಚಂದಯ್ಯ ಆಯ್ದಕ್ಕಿ ಮಾರಯ್ಯ ನೇದರ ಕೇತಯ್ಯ ಅಡಪದ ಹಪ್ಪಣ್ಣ ಆಯ್ದಕ್ಕಿ ಮಾರಯ್ಯ ಇವರಲ್ಲವೇ ಗಣ ಶರಣರು, ಇವರಲ್ಲವೇ ಬಸವಾದಿ ಪ್ರಮದರು. ಬಸವೇಶ್ವರ ಭಾರತಕ್ಕೆ, ಜಗಜ್ಯೋತಿ ಬಸವೇಶ್ವರ ಭಾರತಕ್ಕೆ. ಗುರುವೇ ನೀನಾಟಬಲ್ಲ, ಹರನೇ ನೀನಾಟಬಲ್ಲ, ಶಿವನೇ ನೀನಾಟಬಲ್ಲವರ್ಯಾರು. ಗುರುವೇ ನೀನಾಟಬಲ್ಲವರ್ಯಾರು, ಗುರುವೇ ನೀನಾಟಬಲ್ಲವರ್ಯಾರು, ಶಿವನೇ
ಶಿವನೇ ನಾಟ ಬಲ್ಲವರು ಯಾರ್ಯಾರು ಕುಂಬರ ಗುರುಗಣ್ಣನ ಮನೆಯ ಕುಡಿಕೇಶ ಶಾವ ಕೇಳಿ ಕುಂಬರ ಗುರುಗಣ್ಣನ ಮನೆಯ ಕುಡಿಕೇಶ ಶಾವ ಕೇಳಿ ಕುಂಬರ ಗುರುಗಣ್ಣನ ಮನೆಯ ಕುಂಬರ ಗುರುಗಣ್ಣನ ಮನೆಯ ಕುಡಿಕೇಶ ಶಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತಗದಲಿ ತಗದಲಿ ಎಂದು ಕುಳಿದ ಗುರುವೇನೇ ನಾಟ ಬಲ್ಲವರು ಯಾರು ಶಿವನೇ ನಾಟ ಬಲ್ಲವರು ಯಾರು ಮಡಿವಾಳೀಯನ ಮನೆಯ ಮಡಿಯ ತಂದಾವ ಕಂಡು ಮಡಿವಾಳೀಯನ ಮನೆಯ ಮಡಿಯ ತಂದಾವ ಕಂಡು ಮಡಿವಾಳೀಯನ ಮನೆಯ ಗುರುವೇ ಹರನ ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಳಿದ ಗುರುವೇನೇ ನಾಟ ಬಲ್ಲವರು ಯಾರ್ಯಾರು ಶಿವನೇ ನಾಟ ಬಲ್ಲವರು ಯಾರ್ಯಾರು ಒಲೆಯನ ಒಯ್ಯನ ಮನೆಯ ತಮಟೇನಾದಾವ ಕೇಳಿ ಒಲೆಯನ ಒಯ್ಯನ ಮನೆಯ ತಮಟೇನಾದಾವ ಕೇಳಿ ಒಲೆಯನ ಒಯ್ಯನ ಮನೆಯ ಒಲೆಯನ ಒಯ್ಯನ ಮನೆಯ ತಮಟೇನಾದಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕೈತೋ ಕೈತೋ ಎಂದು ಕುಳಿದ ಗುರುವೇನೇ ನಾಟ ಬಲ್ಲವರು ಯಾರ್ಯಾರು ಶಿವನೇ ನಾಟ ಬಲ್ಲವರು ಯಾರ್ಯಾರು ಮಾದಿಗರಳಿಯನ ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಿಯನ ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಿಯನ ಮನೆಯ ಪಾಠದಲ್ಲಿ ದೇವ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಕುಡಿದ ಗುರುವೇನೇ ನಾಟ ಬಲ್ಲವರು ಯಾರ್ಯಾರು ಶಿವನೇ ನಾಟ ಬಲ್ಲವರು ಯಾರ್ಯಾರು ಗುರುವೇನೇ ನಾಟ ಬಲ್ಲವರು ಯಾರ್ಯಾರು ಶಿವನೇ ನಾಟ ಬಲ್ಲವರು ಯಾರ್ಯಾರು ಗುರುವೇ ಬಸವಾದಿ ಪ್ರಭುವೇ ಗುರುವೇ ಬಸವೇಶ್ವರನ ಪಾದಕ್ಕೆ ನನ್ನ ತಾಯಿಗಳ
ಗುರುಮಲ್ಲೇಶ್ವರ ಪಾದಕ್ಕೆ. ಅದೇನಪ್ಪ ಇಲ್ಲಿ ಮಾತ್ರ ಸುದ್ದ ಮೋಸ. ಕೆಲವು ಊರ್ಲಿ ಗಂಡಸರಿಗಿಂತ ಹೆಂಗಸರೇ ಜೋರಾಗಿ ಹೋಗ್ತಾರ, ಯಾವ್ದ್ರಲ್ಲಿ ಕಮ್ಮಿ ಆಗಿದಾವ ನಾವು ಅಂತ. ನಿಜ ಒಟ್ಲಿ ಬಸ್ಸನ್ ಬಾಗಲ್ನೇ ಕಾಳದ ಮಾಡ್ಬಿಟ್ರು, ಯಾವ ಊರ್ಲಿ ಕಾಳದ ಮಡಗಿದ್ರು ಹೆಂಗಸರೇ. ಎಲ್ಲಾ ಭಾಗ್ಯನೂ ಅವ್ರಿಗೆ ಕೊಟ್ಬಿಟ್ಟು ಕೂತಾರ. ಈಗ ಚಂದಾಗಿರಿ ಒಟ್ಲಿ ಸೊಪ್ಪು ಕೂಗಿ ಅಂತ ಅಷ್ಟೇ. ಉಗೇ ಮಾತು ಮಲ್ಲಯ್ಯ. ಜಗದೊಡೆಯನಾದ ಪರಮಾತ್ಮನ ಪುಣ್ಯ ಕಥೆಯಲ್ಲಿ ಕೈಲಾಸದಿಂದ ನಂದೀಶ್ವರ ಮಾಯವಾಗಿದ್ದಾರೆ. ಭೂಲೋಕದಲ್ಲಿ ಗಂಡ ಹೆಂಡತಿ ಇಬ್ರು ಮಾದಲಾಂಬಿಕೆಯರಿಬ್ರು ಕೂಡ ನಂದಿನೊಂಪೆ ವ್ರತವನ್ನ ಮಾಡುತ್ತಿದ್ರಲ್ಲ. ಅವತ್ತು ನಂದಿಕೇಶ್ವರನಿಗೆ ಮತ್ತು ಇಂಗಳೇಶ್ವರನಿಗೆ, ಗ್ರಾಮದೇವರು ಇಂಗಳೇಶ್ವರ ಮತ್ತು ನಂದಿಕೇಶ್ವರ, ಈ ಭಾಗ್ಯವಾಡಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಊರ ಹೆಸರೇ ಇಂಗಳೇಶ್ವರ ಅಂತ. ಊರಿನ ಪ್ರಮುಖ ದೇವರು. ಈಗ ನಂಜುಂಡೇಶ್ವರ ಇರೋ ಜಾಗ ನಂಜನಗೂಡು ಅಂತೀವಲ್ಲ, ಚಾಮರಾಜೇಶ್ವರ ಇರೋ ಜಾಗ ಚಾಮರಾಜನಗರ ಅಂತೀವಲ್ಲ, ಹಂಗೆ ಆ ಊರಿಗೆ ಹೆಸರೇ ಇಂಗಳೇಶ್ವರ, ಮೂಲ ದೇವರು. ದೇವರಿಗೆ ಅಲಂಕಾರ ಮಾಡಿ ಗಂಡ ಹೆಂಡತಿರಿಬ್ರು ಪೂಜೆ ಮಾಡ್ತಾ ಇದ್ದಾರೆ. ಆ ಪವಿತ್ರವಾದ ಕೊನೆ ದಿವಸ ನಂದಿನೊಂಪಿ ವ್ರತವನ್ನು ಮಾಡಿರ್ತಕ್ಕಂಥ ಈ ಗಂಡ ಹೆಂಡತಿಯರಿಗೆ ಬಲಭಾಗದಲ್ಲಿ ಚಂಪಕಾ ಪುಷ್ಪ ಬಲಭಾಗದಲ್ಲಿ ಬಿದ್ದೋಯ್ತು. ದೇವರು ಕೈ ಮುಗಿಯುವಾಗ ನಮ್ಗೆ ಒಳ್ಳೇದು ಮಾಡು ಭಗವಂತನೇ ಅಂತ ನಾವು ಮನದೇವರಲ್ಲಿ ಅಥವಾ ದೇವರಲ್ಲಿ ಬೇಡ್ಕೊಂಡಾಗ ಬಲಗಡೆ ಒಂದು ಹೂ ಬಿದ್ರೆ ಏನಾಗುತ್ತೆ, ನಮಗೆ ನಮ್ಮ ಕೋರಿಕೆಯನ್ನು ಭಗವಂತ ಈಡೇರಿಸ್ಬಿಟ್ಟ, ಪ್ರಸಾದ ಕೊಟ್ಟ, ವರ ಕೊಟ್ಟ ಅಂತೀವಿ. ಗಂಡ ಹೆಂಡತಿರಿಬ್ರು ಕೂಡ ಬಲಭಾಗದಲ್ಲಿ ಪುಷ್ಪ ಬಿದ್ದ ಕೂಡಲೇ ಅರ್ಚಕರು ಹೇಳ್ತಾರಮ್ಮ, ಯಾವ ಭಾಗ್ಯವನ್ನು ಬೇಡ್ಕೊಂಡು ದೇವರಲ್ಲಿ ಬೇಡ್ತಿದ್ಯೋ ಆ ಭಾಗ್ಯ ನಿನ್ನದಾಯ್ತು ಅಂತ ಪುಷ್ಪವನ್ನು ಕೊಟ್ಟಾಗ ಮುಡಿಯಲ್ಲಿ ಮುಡ್ಕೋತಾಳೆ. ಯಾಕೆಂದ್ರೆ ರಾಣಿ ಎಂಬ ಅಹಂಕಾರವಿಲ್ಲ ಅವಳಿಗೆ. ತನ್ನ ತಲೆಯ ಮುಡಿಯನ್ನ ಬಿಚ್ಚಿ ಕಸವನ್ನು ಗುಡಿಸ್ತಾಳೆ ದೇವಸ್ಥಾನದ ಬಾಗಿಲಲ್ಲಿ. ತನ್ನ ಪವಿತ್ರವಾದಂತ ದೇಹವನ್ನ ಅಂದ್ರೆ ದಂಡಿಸಿ ನೆಲದಲ್ಲಿ ಅನ್ನವನ್ನಿಟ್ಟು ಅನ್ನವನ್ನು ಊಟ ಮಾಡ್ತಾಳೆ. ಶರಣರ ಪಾದದ ಧೂಳು ಸೋಕಿ ನನಗೆ ಪವಿತ್ರವಾದ ಗಂಡು ಮಗ ಹುಟ್ಲಿ ಅಂತ. ಆ ತಾಯಿ ತಂದೆ ಮಕ್ಕಳನ್ನ ಪಡೆಯೋದಕ್ಕೆ ಅದೆಷ್ಟು ದೇವರುಗಳ ಪೂಜೆ ಮಾಡಿರ್ತಾರೆ ಏನ್ರೋ, ಅದೆಷ್ಟು ದೇವ್ರಿಗೆ ಅರ್ಕೆ ಹೊತ್ಕೊಂಡಿರ್ತಾರೆ, ಅದೆಷ್ಟು ದೇವರ ಕೈ ಮುಗಿದಿರ್ತಾಳೆ ತಾಯಿ. ಮಕ್ಕಳಿಗೆ ನಾರು ಬಿದ್ದು ಗಾಯವಾದ್ರೆ ತನಗೆ ಗಾಯವಾದಷ್ಟೇ ಗಾಬರಿ ಪಡ್ತಾಳೆ. ಆಮೇಲೆ ಮಗ ಅದೆಷ್ಟು ಗಾಯ ಮಾಡ್ದ ನಾವು ಅಪ್ಪನಿಗೆ ಅದು ಗೊತ್ತಿಲ್ಲ. ಒಟ್ಲಿ ನಿಮ್ಮೂರ್ದಿಕ್ಕಿಲ್ಲ ಅನ್ನಂಗದ ಪುಲ್ಲಿದ್ದಾರೋ ಬಿಡ್ತೋನಿ. ಇಷ್ಟೊಂದು ತಾಯಂದ್ರು ಸೇರವ್ರೆ, ನೀವು ಒಂದಕ್ಕೂ ಮಾತಾಡಿದಾರೆ ಅವ್ರು ನಿಜ ಅಂತಾರ. ಆಮೇಲೆ ಅದಕ್ಕೆ ನೋಡಿ ಜಗದೊಳಗೆ ತಾಯಿ ತಂದೆನೇ ದೊಡ್ಡವರು. ಇದನ್ನ ಬಸವನೂ ಕೂಡ ಜಗತ್ತಿಗೆ ಸಾರ್ತಾನೆ, ಮಾದೇಶ್ವರರು ಜಗತ್ತಿಗೆ ಸಾರ್ತಾರೆ, ಸಿದ್ಧಲಿಂಗೇಶ್ವರರು ಜಗತ್ತಿಗೆ ಸಾರ್ತಾರೆ, ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಕೂಡ ಜಗತ್ತಿಗೆ ಸಾರ್ತಾರೆ. ಯಾಕೆಂದ್ರೆ ನಮ್ಮ ಶಿವಕುಮಾರ ಸ್ವಾಮಿಗಳವರು ಹೊನ್ನೇಗೌಡ ಗಂಗಮ್ಮ ಅನ್ನೋ ದಂಪತಿಗಳಿಗೂ 13ನೇ ಮಗ, 13 ಜನ ಮಕ್ಕಳು ಅವ್ರಿಗೆ. ಒಂದಲ್ಲ ಎರಡಲ್ಲ, ಒಂದಕ್ಕೆಯೋ ನನ್ನ ಕೂಸು ನಾವು ಅಲ್ಲಿ ಕೋಟೆಲ್ಲ ರೂಮ್ ಮಾಡ್ಕೊಂಡಿವಿ, ಮೈಸೂರಲ್ಲೇ ಮನೆ ಮಾಡ್ಕೊಂಡಿವ, ಗಂಡು ಓದಿಸ್ಬೇಕಲ್ಲ. 13 ಜನ ಮಕ್ಕಳನ್ನ ಯಾವ ರೀತಿ ಒತ್ತರು ಸಾಕಿದ್ರು ಸಲಹಿದ್ರು. 12, 13 ಲೆಕ್ಕಕ್ಕೆ ಇಲ್ಲ. ಆಗ 1 ಎಡಕ್ಕೆ ಇವತ್ತನ ಕತೆ ಮುಗ್ದೋಗದೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಆ ತಾಯಿ ತಂದೆ ಜಗತ್ತಿಗೆ ಎಂತೆಂಥ ಮಕ್ಕಳನ್ನ ಕೊಟ್ಟವ್ರೆ. ಬಸವಣ್ಣವ್ರನ್ನ ಕೊಟ್ಟರೊಬ್ಬಳು ತಾಯಿ, ಶಿವಕುಮಾರ ಸ್ವಾಮಿಗಳನ್ನ ಕೊಟ್ಟವಳೊಬ್ಬಳು ತಾಯಿ, ಗುರುಮಲ್ಲೇಶ್ವರನ ಕೊಟ್ಟವಳೊಬ್ಬಳು ತಾಯಿ, ಎಂತೆಂಥ ಮಕ್ಕಳನ್ನ ಜಗತ್ತು ಕೊಟ್ಟವಳೆ. ಕುವೆಂಪುರ್ನ, ರಾಮಕೃಷ್ಣ ಪರಮಹಂಸರ್ನ, ಇಂಥ ಮಹತ್ತರವಾದ ವ್ಯಕ್ತಿಗಳನ್ನ ಭೂಲೋಕಕ್ಕೆ ಕೊಟ್ಟರು ಒಬ್ಬ ತಾಯಿ. ಅವಳನ್ನ ಪೂಜಿಸ್ಬೇಕು ನಾವು. ತಂದೆ ತಾಯಿಗಳನ್ನ ಪೂಜಿಸಿದ ಮನೆ ನಂದಾ ಗೋಕುಲವಾಗಿರುತ್ತಂತೆ. ಕತೆ ಮಾಡಿಸೋದಲ್ಲ, ಕೆಲವು ಅಂಶಗಳನ್ನು ತಿಳ್ಕೋಬೇಕು. ಆ ತಂದೆ ತಾಯಿಗಳನ್ನ ಯಾವ ಪೂಜಿಸ್ತಾನೋ ಆ ಮಗ ಎಲ್ಲಿಗೋದ್ರೂ ಚೆನ್ನಾಗಿರ್ತಾನಂತೆ. ಈ ಕೆಲವು ಕಡೆ ಅವ್ವ ಅಪ್ಪನ್ನ ನೋಯಿಸ್ತಾ ಇರ್ತಾರೆ ಕೆಲವು ಮಕ್ಕಳು. ಕೆಲವು ತಾಯಿ ತಂದ್ರೆ ಏನ್ ಮಾಡ್ತಾರೆ, ನೋಡಪ್ಪ ನೀ ಇಲ್ಲಿದ್ರೆ ಉದ್ಧಾರ ಆಗಲ್ಲ ಕಣು, ಏನು ಇಷ್ಟಿಷ್ಟಾಗಲ್ಲ ಮೊಬೈಲ್ ಹಿಡ್ಕೊಂಡು ಸುಮ್ ಜಗಲಿ ಕಟ್ಟ ಮೇಲೆ ಕೂತಾರ ಬೆಳಗ್ಗೆ ಸಂದ ಗಂಟವಿ, ನಿನ್ನ ಹಾಳು ಮಾಡ್ಬಿಡ್ತಾರ ಅಕ್ಕ ಕೂಸು. ನೀನು ಕೋಟೆಗೋ ಮೈಸೂರಿಗೋ ಬೇಡ ಅಲ್ಲಿಗೂ ಬರ್ತಾರ, ನೀನು ಬೆಂಗಳೂರಿಗೆ ದುಬೈಗೆ ಎಲ್ಲಿಗೋ ಹೊಂಟೋಗಪ್ಪ, ನಿನ್ನ ಮೂರು ಬಿಟ್ಟು ಹೊಂಟೋಗ್ಬೇಕಂತ, ನೀ ಚೆಂದಾಗಿರ್ತಿದೆ ಅಂತ ಅವ್ವ ಅಪ್ಪನೇ ಕಳಿಸ್ತಾರೆ ಹಿಂಸೆ ಕೊಟ್ಟು. ದುಬೈಗೆ ಹೋದ್ರು ದಬಾಯಿಸ್ ಬದುಕ್ತಾನೆ, ಅಲ್ಲಿಂದ ಚೆನ್ನಾಗಿರ್ತಾನೆ, ಅಲ್ಲಿಂದ ಅವ್ವ ಅಪ್ಪನ ಚೆನ್ನಾಗಿ ನೋಡ್ಕೊತಾನೆ. ಯಾಕೆ ಹೇಳಿ, ಅವ್ವ ಅಪ್ಪನೇ ಅವನ್ನ ಕಳಿಸವ್ರೆ. ಇನ್ನೂ ಕೆಲವು ಕಡೆ ಅವ್ವ ಅಪ್ಪನ ಹೊಟ್ಟೆ ಉರಿಸ್ಬಿಟ್ಟು ಇವರೇ ಊರು ಬಿಟ್ಬಿಟ್ಟು ಹೋಯ್ತಾರ. ಆಗ ಅವ್ವ ಅಂತಾಳೆ, ನೀವು ಉದ್ಧಾರ ಆಗಲ್ಲಕ್ಕ ಹೋಗು ನನ್ನ ಮಗನೇ, ಅವ್ವ ಅಪ್ಪನ ಕಣ್ಣೀರು ಹಾಕ್ಸ್ಬಿಟ್ಟು ಹೋಯ್ತಿದ್ದೇನೆ, ಯಾಕೆ ಕೊಟ್ಟಾಯ್ತಿದೆ ಹೋಗು ಕರೆಕ್ಟ್ ಯಾಕೆ ಕೊಟ್ಟಾಗಿ ಇಟ್ಟಾಡ್ಕ ಪುನಃ ಅಲ್ಲಿಗೆ ಬರ್ತಾನೆ. ನೀವೆಷ್ಟು ದೇವರು ಪೂಜೆ ಮಾಡಿದ್ರೆ ಏನು ಫಲ? ದೇಶ ಸುತ್ತಿದರೇನು, ಕೋಶ ಓದಿದರೇನು, ಹೆತ್ತವನನ್ನ ಪೂಜಿಸದ ಒಬ್ಬ ಮಗನೂ ಒಬ್ಬ ಮಗನೇ. ತಂದೆ ತಾಯಿಗಳ ಮಾತು ಕೇಳದಿದ್ದವನು ಒಬ್ಬ ಮಗನೇ, ತಂದೆ ತಾಯಿಗಳಿಗೆ ಗೌರವ ಕೊಡ್ತಿದ್ದವನು ಒಬ್ಬ ಮಕ್ಕಳೇ. ಅಂದ್ರೆ ಬಸವಣ್ಣವರು ಕೂಡ ಈ ಮಾತು ಹೇಳ್ತಾರೆ,
ಈ ತಾಯಿ ತಂದೆ ಆ ಮಕ್ಕಳನ್ನು ಪಡೆಯೋದಕ್ಕೆ ಅದೆಷ್ಟು ಪುಣ್ಯ ಮಾಡ್ತಾರೆ, ಅದೆಷ್ಟು ದಾನ ಧರ್ಮ ಮಾಡ್ತಾರೆ. ನನ್ನ ಹೊಟ್ಟೆಲಿ ಹುಟ್ಟೋ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಅದೆಷ್ಟು ದೇವರು ಕೈ ಮುಗಿತಾರೆ. ಅದನ್ನ ನಾವು ಮರಿಬಾರ್ದು. ಏನ್ರಾ ಪುನೀತ್ ರಾಜ್ಕುಮಾರ್ ಅಂತ ನೀವೆಲ್ಲ ಕೇಳಿದಿರಲ್ಲ, ಅವನ್ನ ದೇವಮಾನವ ಅಂತ ಕರೆದ್ರು. ಎಲ್ಲಾ ಊರ್ಲು ಭಾವಚಿತ್ರ ಹಾಕಿ ಅನ್ನದಾನ ಮಾಡಿದ್ರು ಪುಣ್ಯಾತ್ಮನಿಗೆ. ಯಾರು ಏನು ಅಂತ ಕೇಳಲಿಲ್ಲ, ಯಾವ ಕುಲದವನು ಅಂತ ಕೇಳಲಿಲ್ಲ. ಸಿದ್ಧಗಂಗಾ ಶ್ರೀಗಳವರು, ಸುತ್ತೂರು ಶ್ರೀಗಳವರೆಲ್ಲ ಹೋದ್ರು ಎಲ್ಲಿಗೆ, ಅವನಿಗೆ ದರ್ಶನ ಕೊಡೋದಕ್ಕೆ, ಸ್ವರ್ಗಕ್ಕೆ ಹೋಗ್ಲಿ ಅಂತ. ಯಾಕೆ ದೇವಮಾನವ ಅಂತ ಯಾಕೆ ಕರೆದ್ರು ಅಂದ್ರೆ, ಎಷ್ಟೋ ಪಾಪಿಗಳು ಅಪ್ಪ ಅಮ್ಮನ್ನ ಬಿಟ್ಟು ಬಿಟ್ಟಿದ್ರಲ್ಲ, ಅವ್ರಿಗೆಲ್ಲ ವೃದ್ಧಾಶ್ರಮ ಕಟ್ಟಿಸಿದ್ದ, ಅನಾಥಾಶ್ರಮ ಕಟ್ಟಿಸಿದ್ದ ಅವನು. 46 ವೃದ್ಧಾಶ್ರಮ, 46 ಅನಾಥಾಶ್ರಮಗಳನ್ನು ಕಟ್ಟಿ ಸಾವಿರಾರು ಜನ ತಾಯಿಂದರುಗಳಿಗೆ, ತಂದೆಗಳಿಗೆ ಅವನ ಮಗನಾಗಿದ್ದ. ನೋಡಿ, ಅದಕ್ಕೆ ಬೆಲೆ ಕಟ್ಟಕ್ಕಾಗುತ್ತಾ? ಅವನಷ್ಟು ಮಾಡಿರೋದು ಬದುಕಿರೋ ತನಕ ಯಾರಿಗೂ ಗೊತ್ತಿರಲಿಲ್ಲ. ಸತ್ತ ನಂತರ ಗೊತ್ತಾಯ್ತು. ಅದಕ್ಕೆ ಅವನ್ನ ದೇವಮಾನವ ಅಂತ ಕರೆದ್ರು. ಚಪ್ಪಾಳೆ ಹೊಡಿವಿ. ಅವ್ರು ಏನ್ ಹೇಳ್ತಿದ್ದ ಗೊತ್ತೇ, ಅಮ್ಮ ಈ ಜಗತ್ತಿಗೆ ಒಂದು ಮಗುನ ಎತ್ಕೊಡ್ತಾಳೆ, ಅಪ್ಪನಾದವನ ಜವಾಬ್ದಾರಿ ಎಷ್ಟಿದೆ ಗೊತ್ತಾ? ಆ ಮಗುನ ಎತ್ಕೊಟ್ಟ ಮಗುನ ಅಲ್ಲಿಂದ ಪೋಲಿಯೋ ಡ್ರಾಪ್ಸ್ ಹಾಕತ್ತವದಿಂದ ಹಿಡಿದು, ಇಂಜೆಕ್ಷನ್ ಕೊಡತ್ತವಳಿಂದ ಹಿಡಿದು, ಅದಕ್ಕೆ ನಾಮಕರಣ ಮಾಡಿ, ಓದಿಸಿ, ದೊಡ್ಡವನ ಮಾಡಿ, ಮದುವೆ ಮಾಡಿ, ಮೊಮ್ಮಗನ್ ನೋಡಿ, ಅವನಿಗೆ ಆಸ್ತಿ ಮಾಡಿ, ಸಾಯೋ ತನಕನೂ ಸುಮ್ಮನೆ ಬಾಡಿಗೆ ಎತ್ತನಂಗೆ ದುಡಿತಾನೆ ಇರ್ತಾನಂತೆ ಯಾರು ತಂದೆ. ಅಲ್ಲಿಗೆ ಅವರ ಮೌಲ್ಯ ಎಷ್ಟಿದೆ ನೋಡಿ. ಅದಕ್ಕೆ ತಂದೆ ತಾಯಿಗಳನ್ನು ಗೌರವಿಸು. ಆ ಗೀತೆ, ನಿನ್ನ ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ಅಪ್ಪಾಜಿ ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಗಿದೆ, ಆ ಪ್ರಿಯ ಮನ ಮರೆದಿದೆ. ನಿನ್ನ ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನದಿಯ ಕೇಳಿ 100 ನೆನಪು ಮೂಡಿದೆ. ಬಳ್ಳಿಯಂತೆ ಹಬ್ಬಿನಿಂದ ಆಸರೆಯಲ್ಲಿ ಬೆಳೆದೆನು, ಬಳ್ಳಿಯಂತೆ ಹಬ್ಬಿನಿಂದ ಆಸರೆಯಲ್ಲಿ ಬೆಳೆದೆನು. ನನ್ನ ತಾಯಿಯ ಪಾದದಾಳೆ ನನ್ನು ಹರಿಯಲು, ನೀನೆ ನನ್ನ ದೇವನು. ನಿನ್ನ ಗಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿದೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ಕರೆ ನಾನು ನಗುವೆ ಅಂದರೆ ಆಳುವೆನು, ನೀನು ನನ್ನ ಕರೆ ನಾನು ನಗುವೆ
ಅತ್ತರೆ ನಾಳುವೆನು ನಿನ್ನ ಉಸಿರಲ್ಲಿ ಉಸಿರು ಬೆರೆತಿದೆ ನಿನ್ನಲ್ಲೊಂದಾಗಿರುವೆನು ನಿನ್ನ ಜ್ಞಾನದ ಬದುಕೆನು ನಿನ್ನ ಗಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ನೂರು ನೆನಪು ಮೂಡಿದೆ ಮೂಡಿದೆ. ಆ ತಂದೆ ತಾಯಿಗಳನ್ನ